Okay, good morning, students. All of you, good morning. Am I audible? Yes, sir. Yes, sir. Okay, fine. Today we'll start with a new concept called Ruby, Introduction to Ruby Language. So we'll start the class. Before that, I want to confirm that most of you are submitting your assignments. Good. Some of you are doing excellent assignment work, like Suman, Pawan, and Arshita has done excellent work. Even Harsha, Rakesh, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. You can just go through with their assignment work. Even ನಾನು ಏನು ಹೇಳಿದ್ದೀನೋ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿ ಅನಿಮೇಷನ್ಸ್ ಮಾಡಿ ಚೆನ್ನಾಗಿ ಮಾಡಿದ್ದೀರಾ. ಆಲ್ ಆಫ್ ಯು ಇಟ್ಸ್ ಅ ವೆರಿ ಗುಡ್. ಏಕೆಂದ್ರೆ ಏನು ಹೇಳಿರ್ತೀವೋ ಅದಕ್ಕಿಂತ ಜಾಸ್ತಿ ಮಾಡಿದಾಗ ಖುಷಿ ಆಗುತ್ತೆ. ಅಂದ್ರೆ ಏನೋ ನೀವು ಸ್ವಲ್ಪ ಹೊಸದಾಗಿ ಏನೋ ಟ್ರೈ ಮಾಡಿದ್ದೀರಾ ಅಂತ. ಅಂಡ್ ಉಳಿದವರು ಯಾರ್ಯಾರು ಸಬ್ಮಿಟ್ ಮಾಡಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ. ಐ ಥಿಂಕ್ ನಿಮಗೆ ಸ್ವಲ್ಪ ಈಗ ಒಂದು ಗ್ರಿಪ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಹೇಗೆ ವರ್ಕ್ ಇದು ಮಾಡೋದು, ಹೇಗೆ ಬೂಟ್ ಸ್ಟ್ರಾಪ್ ನ ಹೇಗೆ ಯೂಸ್ ಮಾಡೋದು ಅನ್ನೋದು. ಯೂಸ್ ದಟ್ ನಾಲೆಡ್ಜ್, ಬಿಡಬೇಡಿ. ಯಾಕೆಂದ್ರೆ ಬಿಟ್ರೆ ಹಂಗೆ ಮರ್ತೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು. ಸೊ ಕೀಪ್ ಆನ್ ಪ್ರಾಕ್ಟೀಸ್. ಸೊ ಎಲ್ಲಿವರೆಗೆ ಪ್ರಾಕ್ಟೀಸ್ ಮಾಡ್ತಿರ್ತೀರೋ ಅಲ್ಲಿವರೆಗೆ ಅದು ನಿಮಗೆ ಚೆನ್ನಾಗಿ ಒಳ್ಳೆ ಹೋಲ್ಡ್ ಸಿಗ್ತಾ ಹೋಗುತ್ತೆ ಬೂಟ್ ಸ್ಟ್ರಾಪ್ ಮೇಲೆ. With that quote, I will start the today's session. Today's session is on introduction to Ruby. So for that, I will share the PPT now. So I will go back and I will share my PPT. It is very important, Ruby. It is the second module in your syllabus. Okay, Ruby on Rails. This is the concept, and the Ruby is a new programming language. Ruby anta naven kalita hogtidivo. It is another new programming language which is mainly designed for web applications. Okay, it is mainly designed for web applications, and Rails is nothing but the platform where it is going to be run. ಅಂದ್ರೆ ಈಗ ನಾವೇನ್ ಫ್ರೇಮ್ ವರ್ಕ್ ಅಂತ ನಾವೇನ್ ನೋಡ್ತಾ ಹೋಗ್ತೀವೋ, ಈಗ ರೈಲ್ಸ್ ಅನ್ನೋದು ಒಂದು ಫ್ರೇಮ್ ವರ್ಕ್, ರೂಬಿ ಅನ್ನೋದು ಆ ಫ್ರೇಮ್ ವರ್ಕ್ ಒಳಗೆ ರನ್ ಆಗುವಂತ ಲ್ಯಾಂಗ್ವೇಜ್. ಇದನ್ನ ಈಸಿಯಾಗಿ ನಿಮಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ .NET ಓದ್ತೀರಾ ಅಲ್ವಾ, C# ಯೂಸಿಂಗ್ .NET ಫ್ರೇಮ್ ವರ್ಕ್ ಅಂದ್ರೆ C# is a programming language, .NET framework is a framework. ಅದು ಆ ಫ್ರೇಮ್ ವರ್ಕ್ ಒಳಗಡೆ C# ಅನ್ನ ನಾವು ಕಲಿತಾ ಹೋಗ್ತೀವಿ. ಸೊ ಅದು ನಿಮಗೆ ಸ್ವಲ್ಪ ಫೆಮಿಲಿಯರ್ ಇದೆ, ಯಾಕೆಂದ್ರೆ ಹೇಳಿದ ತಕ್ಷಣ ಬೇಗ ಅರ್ಥ ಆಗುತ್ತೆ, ಗ್ರಾಸ್ಪ್ ಆಗ್ತಾ ಹೋಗುತ್ತೆ. Where C# is the programming and .NET framework is a framework. ಅದೇ ತರ Ruby on Rails, Ruby is the programming, Rails is the framework. ಒಂದು ಫ್ರೇಮ್ ವರ್ಕ್ ಅಂದ್ರೆ ಏನು ಅಂದ್ರೆ ಅಲ್ಲಿ ತುಂಬಾ ಪ್ರೋಗ್ರಾಮ್ಗಳನ್ನ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ ನಾವು ಒಂದೇ ಫ್ರೇಮ್ ವರ್ಕ್ ಅಂಡರ್ ವರ್ಕ್ ಮಾಡ್ತಾ ಹೋಗ್ಬೋದು. ಲೈಕ್ ಇಫ್ ಯು ಟೇಕ್ ಎ .NET framework, in the .NET framework you can work with a VB, C#, ADO.NET, ಈ ತರ ಎಲ್ಲದ್ರ ಮೇಲೂ ನೀವೇನ್ ಮಾಡ್ತಾ ಹೋಗ್ತೀರಾ, ವರ್ಕ್ ಮಾಡ್ತಾ ಹೋಗ್ತೀರಾ. ಅದೇ ತರ ರೇಲ್ಸ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್, ಒಂದು ಫ್ರೇಮ್ ವರ್ಕ್. ಆ ಫ್ರೇಮ್ ವರ್ಕ್ ಅಲ್ಲಿ ನಾವೇನ್ ಮಾಡ್ತೀವಿ, ರೂಬಿ ಅನ್ನೋ ಲ್ಯಾಂಗ್ವೇಜ್ ನ ರನ್ ಮಾಡ್ತಾ ಹೋಗ್ತೀವಿ. ರೈಲ್ಸ್ ಫ್ರೇಮ್ ವರ್ಕ್ ಮೇನ್ಲಿ ಡಿಸೈನ್ ಫಾರ್ ರೂಬಿ ಓನ್ಲಿ, ಫಾರ್ ವೆಬ್ ಅಪ್ಲಿಕೇಶನ್ಸ್. ವೆಬ್ ಅಪ್ಲಿಕೇಶನ್ಸ್ ಗಾಗಿ ನಾವೇನ್ ಮಾಡಿದೀವಿ ಅಲ್ಲಿ ಅದರಲ್ಲಿ ಅದನ್ನ ರೆಡಿ ಮಾಡಿದ್ದಾರೆ. ಸೊ ಸೆಕೆಂಡ್ PU ಸ್ಟೂಡೆಂಟ್ಸ್ ಆರ್ ಜಾಯ್ನಿಂಗ್. Yes. Yeah. So that is what the Ruby on Rails. Basically, Ruby on Rails is nothing but a new programming language which is mainly designed for web applications with some loopholes. ಬೇರೆ ಬೇರೆ ಪ್ರೋಗ್ರಾಮ್ ಅಲ್ಲಿ ಏನೇನು ಲೂಪ್હોಲ್ಸ್ ಇತ್ತು, ಲೂಪ್હોಲ್ಸ್ ಎಲ್ಲ ಓವರ್ಕಮ್ ಮಾಡ್ಬಿಟ್ಟು ಇಲ್ಲಿ ಈಗ ಹೊಸದಾಗಿ ಒಂದು ಪ್ರೋಗ್ರಾಮ್ ನ ಡೆವಲಪ್ ಮಾಡ್ತಾ ಬಂದ್ರು. ಅದನ್ನ ನಾವು ರೂಬಿ ಅಂತ ಓದ್ತಾ ಬರ್ತೀವಿ. ಅದೇ ಪ್ರೋಗ್ರಾಮ್ ನ ನಾವು ಕಲಿಯೋದು. ಅದನ್ನ ರನ್ ಮಾಡೋದಕ್ಕೆ we have a Rails as a framework. Okay, it is very simple. Ruby is a language, Rails is a framework. Okay, origin and uses of Ruby. Ruby was designed in Japan by Yukishiro Matsumoto in 1996. ಅಂದ್ರೆ ಫಸ್ಟ್ ಜಪಾನ್ ಅವರು ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ರು. ಬಿಕಾಸ್ ಆಲ್ರೆಡಿ ಅಟ್ ದಟ್ ಟೈಮ್ ದ ಪರ್ಲ್, ಪೈಥಾನ್ ಅವೆಲ್ಲ ಏನಾಗ್ತಾ ಇತ್ತು, ಲೀಡಿಂಗ್ ಆಗಿ ಹೋಗ್ತಾ ಇತ್ತು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅನ್ನ ಬೀಟ್ ಮಾಡೋ ತರ ಇನ್ನೊಂದು ಹೊಸ ನಮ್ದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ರನ್ ಮಾಡಬೇಕು ಅಂತ ಏನ್ ಮಾಡಿದ್ರು,
ಒಂದು ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಅವರು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದಟ್ ಲ್ಯಾಂಗ್ವೇಜ್ ಇಸ್ ರೂಬಿ. ಇಟ್ ಸ್ಟಾರ್ಟೆಡ್ ಇನ್ 1996. ಈವನ್ ಪರ್ಲ್, ಪೈಥಾನ್ ಎಲ್ಲ ಅವಾಗೆ ಬಂದಿದ್ದು. ಬಟ್ ಪೈಥಾನ್ ನೌ ಡೇಸ್ ಇಟ್ ಈಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ರೂಬಿಗೆ ಕಂಪೇರ್ ಮಾಡಿದ್ರೆ ಪೈಥಾನ್ ಇಸ್ ಮೋರ್ ಸ್ಟ್ರಾಂಗರ್. ಯಾಕೆಂದ್ರೆ ನಂಬರ್ ಆಫ್ ಲೈಬ್ರರೀಸ್ ಜಾಸ್ತಿ ಬರ್ತಾ ಬಂತು. ಅದಕ್ಕೆ ಕಾಂಪಿಟೇಷನ್ ಕೊಡ್ಬೇಕು ಅಂತಾನೆ ರೂಬಿನೂ ಉಟ್ಕೊಂಡಿದ್ದು. ರೂಬಿ, ಪರ್ಲ್, ಪೈಥಾನ್ ಅವೆಲ್ಲ ಒಟ್ಟೊಟ್ಟಿಗೆ ಆಲ್ಮೋಸ್ಟ್ ಸೇಮ್ ಇಯರ್ ಅಲ್ಲೇ ಬರ್ತಾ ಹೋಗಿದ್ದು, ಒಂದಕ್ಕೊಂದು ಕಾಂಪಿಟೇಷನ್ ತರ. ಓಕೆ, ಏಕೆ ಅಂದ್ರೆ ಇನ್ ಪರ್ಲ್ ಅಂಡ್ ಪೈಥಾನ್ ಇಟ್ ಇಸ್ ನಾಟ್ ಅಡೆಕ್ವೇಟ್ ಫಾರ್ ಪರ್ಟಿಕ್ಯುಲರ್ ಪರ್ಪಸಸ್. ಅದ್ರಲ್ಲಿ ಅದರದ್ದೇ ಆದ ಒಂದು ಲೂಪ್ ಹೋಲ್ಸ್ ಗಳು ಇರ್ತಾ ಇತ್ತು. ಅದನ್ನ ಓವರ್ಕಮ್ ಮಾಡೋದಕ್ಕೆ ದೇ ಸ್ಟಾರ್ಟೆಡ್ ದ ರೂಬಿ. ಓಕೆ, ನೌ the quick growth of the use of Rails, the web application development framework, that is both written in Ruby and uses in Ruby. ಏನ್ ರೈಲ್ಸ್ ಅನ್ನೋದು ಏನಿದೆ, ರೈಲ್ಸ್ ಅನ್ನೋ ಫ್ರೇಮ್ವರ್ಕ್ ರೂಬಿ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡೆ ಡೆವಲಪ್ ಮಾಡಿರೋದು. ಸೊ ಅದನ್ನ ಬರ್ದಿರೋದು ರೂಬಿನಲ್ಲೇ, ಅದನ್ನ ರನ್ ಮಾಡೋದಕ್ಕೆ ಯೂಸ್ ಮಾಡೋದು ಕೂಡ ರೂಬಿನಲ್ಲೇ. ಹಂಗಾಗಿ ಅದು ತುಂಬಾ ಚೆನ್ನಾಗಿ ವೆಬ್ ಅಪ್ಲಿಕೇಶನ್ ಗೆ ಸೂಟಬಲ್ ಅಂತ ಆಗ್ತಾ ಹೋಗುತ್ತೆ. ಬಟ್ ಇದು ಜಪಾನ್ ಆ ಸೈಡ್ ತುಂಬಾ ಫೇಮಸ್ ಇದೆ. ಬಟ್ ಈ ಸೈಡ್ ಬಂದ್ರೆ ನಾವೆಲ್ಲ PHP ಈ ಕಡೆ ಏನ್ ಜಾಸ್ತಿ ಹೋಗ್ತೀವೋ, ಜಪಾನ್ ಆ ಸೈಡ್ ಎಲ್ಲ ಏನ್ ಮಾಡಿದ್ದಾರೆ, ದೇ ಗೋ ವಿತ್ ರೂಬಿ, ದೇರ್ ಓನ್ ಲ್ಯಾಂಗ್ವೇಜ್. ಓಕೆ, ರೂಬಿ is probably the most common use of Rails is probably is the most common use of Ruby. Rails ನಾವೇನಾದ್ರು ಯೂಸ್ ಮಾಡ್ತಿದ್ವಿ ಅಂದ್ರೆ ಫ್ರೇಮ್ವರ್ಕ್, ಆ ರೈಲ್ಸ್ ಫ್ರೇಮ್ವರ್ಕ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರೂಬಿಗಾಗಿನೇ ಯೂಸ್ ಮಾಡ್ತೀವಿ. ಆ ತರ ಇದನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಬೇಸಿಕ್ ಒರಿಜಿನ್ ಅಂಡ್ ಯೂಸಸ್ ಆಫ್ ರೂಬಿ. ಅಂಡ್ ಫ್ರಮ್ ಪರ್ಲ್ ಪ್ರೋಗ್ರಾಮಿಂಗ್ ನೋಡ್ಕೊಂಡ್ರೆ, ರೂಬಿ ಗೆಟ್ಸ್ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂಡ್ ಇಂಪ್ಲಿಸಿಟ್ ವೇರಿಯಬಲ್ಸ್. ಅದರಲ್ಲಿ ಏನೇನು ಲೂಪ್ ಹೋಲ್ಸ್ ಗಳಿತ್ತು, ಆ ಲೂಪ್ ಹೋಲ್ಸ್ ಗಳನ್ನೆಲ್ಲ ಓವರ್ಕಮ್ ಮಾಡೋ ತರ ಏನ್ ಮಾಡ್ತಾ ಬಂದ್ರು, ರೂಬಿನ ಡೆವಲಪ್ ಮಾಡ್ತಾ ಬಂದ್ರು. ಪರ್ಲ್ ಅಲ್ಲಿ ಅದರದ್ದೇ ಆದ ಲೂಪ್ ಹೋಲ್ಸ್ ಗಳಿತ್ತು, ಆಮೇಲೆ ಅದರದ್ದೇ ಆದ ಒಂದು ಅಡ್ವಾಂಟೇಜ್ ಇತ್ತು. ಇವ್ರು ಏನ್ ಮಾಡಿದ್ರು, ಯಾವ ಪ್ರೋಗ್ರಾಮಿಂಗ್ ಅಲ್ಲಿ ಏನ್ ಚೆನ್ನಾಗಿದೆಯೋ ಅದನ್ನ ತಗೊಂಡು, ಆಮೇಲೆ ಲೂಪ್ ಹೋಲ್ಸ್ ಏನಿತ್ತು ಅದನ್ನ ಓವರ್ಕಮ್ ಮಾಡೋ ತರ ನೋಡ್ಕೊಂಡ್ರು. ಈಗ ಫಾರ್ ಎಕ್ಸಾಂಪಲ್ ಪರ್ಲ್ ಅಲ್ಲಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಮತ್ತೆ ಇಂಪ್ಲಿಸಿಟ್ ವೇರಿಯಬಲ್ಸ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿತ್ತು. ದೇ ಯೂಸ್ ದಟ್ ಇನ್ ದ ರೂಬಿ. ಅಂಡ್ ಫ್ರಮ್ ಜಾವಾ ಸ್ಕ್ರಿಪ್ಟ್ ಇಟ್ ಗೆಟ್ಸ್ ದ ಆಬ್ಜೆಕ್ಟ್ಸ್ ದಟ್ ಕ್ಯಾನ್ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಜಾವಾ ಸ್ಕ್ರಿಪ್ಟ್ ಇಂದನೂ ತಗೊಂಡ್ರು. ಜಾವಾ ಸ್ಕ್ರಿಪ್ಟ್ ಇಂದ ಏನ್ ಕಾನ್ಸೆಪ್ಟ್ ತಗೊಂಡಿದ್ದಾರೆ, ಆಬ್ಜೆಕ್ಟ್ ಕ್ರಿಯೇಷನ್ ಅಂಡ್ ಆಬ್ಜೆಕ್ಟ್ ಹೇಗೆ ಚೇಂಜ್ ಆಗುತ್ತೆ ಅಟ್ ದ ಟೈಮ್ ಆಫ್ ದ ಎಕ್ಸಿಕ್ಯೂಷನ್ ಅನ್ನೋದನ್ನ ಜಾವಾ ಸ್ಕ್ರಿಪ್ಟ್ ಇಂದ ತಗೊಂಡಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ರೆ, ಯಾವ್ದು ಚೆನ್ನಾಗಿದೆ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾವ್ದು ತುಂಬಾ ಸ್ಟ್ರಾಂಗ್ ಇದೆ ಅವೆಲ್ಲ ಒಂದ್ ಕಡೆ ಹಾಕೊಂಡು ಪ್ರೋಗ್ರಾಮಿಂಗ್ ಯೂಸ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಏನೇನ್ ಲೂಪ್ ಹೋಲ್ಸ್ ಇತ್ತು ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಅವರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಅವರು ಹೊಸದಾಗಿ ಕಾನ್ಸೆಪ್ಟ್ಸ್ ಗಳನ್ನ ಡೆವಲಪ್ ಮಾಡ್ತಾ ಬಂದ್ರು. ದಿಸ್ ಇಸ್ ಮೇನ್ ಬೇಸಿಕ್ ಐಡಿಯಾ ಬಿಹೈಂಡ್ ದ ರೂಬಿ. And Ruby has many more differences with those languages than it has similarities. ಏನ್ ಸಿಮಿಲಾರಿಟೀಸ್ ಇದೆಯೋ ಬೇರೆ ಲ್ಯಾಂಗ್ವೇಜ್ ಜೊತೆಗೆ, ಅದೇ ತರ ಅಷ್ಟೇ ಡಿಫರೆನ್ಸಸ್ ಹೊಸನ್ನು ಕೂಡ ರೂಬಿನಲ್ಲಿ ಆಗ್ತಾ ಹೋಗಿದೆ. ಫಾರ್ ಎಕ್ಸಾಂಪಲ್, ಅದು ಅದೇ ತರ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಆಸ್ ಇನ್ ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಲೈಕ್ ಜಾವಾ, ಆ ತರದ ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ನೋಡಿದ್ರೆ, ಎವ್ರಿ ಡೇಟಾ ವ್ಯಾಲ್ಯೂ ಇನ್ ರೂಬಿ ಈಸ್ ಅನ್ ಆಬ್ಜೆಕ್ಟ್. ಹೇಗೆ ನಾವು ಅಲ್ಲೆಲ್ಲ ನೋಡ್ತೀವೋ ಅದೇ ತರ ರೂಬಿನಲ್ಲಿ ಏನಾಗಿದೆ, ಪ್ರತಿಯೊಂದು ವ್ಯಾಲ್ಯೂ, ಡೇಟಾ ವ್ಯಾಲ್ಯೂ ಕೂಡ ಒಂದು ಆಬ್ಜೆಕ್ಟ್ ಆಗಿನೇ ಟ್ರೀಟ್ ಮಾಡ್ತಾ ಹೋಗುತ್ತೆ. ಕಂಪ್ಲೀಟ್ 100% ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ನಾವಿಲ್ಲಿ ಪ್ಯೂರ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತಾನು ಹೇಳ್ತಾ ಬರ್ಬೋದು. ವೆದರ್ ಇಟ್ ಇಸ್ ಎ ಸಿಂಪಲ್ ಇಂಟೀಜರ್ ಲಿಟರಲ್ ಆರ್ ಕಂಪ್ಲೀಟ್ ಫೈಲ್ ಸಿಸ್ಟಮ್, ಎರಡು ತರನು ಇದೆ. ಸಿಂಪಲ್ ಇಂಟೀಜರ್ ಲಿಟರಲ್ ಅಂತಾನು ಆ ಫೈಲ್ಸ್ ಆ ತರನು ಬಿಲ್ಡ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಕಂಪ್ಲೀಟ್ ಫೈಲ್ ಸ್ಟ್ರಕ್ಚರ್ಸ್, ನಾವು ಯಾವ್ದೇ ಒಂದು ಪ್ರೋಗ್ರಾಮಿಂಗ್ ಓದ್ತಾ ಬಂದಾಗ ಅದರ ಫೈಲ್ ಸಿಸ್ಟಮ್ ಹೇಗಿದೆ, ಫೈಲ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡ್ತಾ ಬರ್ತೀವಿ. ಅದೇ ತರ ರೂಬಿನೂ ಕೂಡ ಕಂಪ್ಲೀಟ್ ಫೈಲ್ ಸಿಸ್ಟಮ್ ಅಲ್ಲೇ ಬಿಲ್ಡ್ ಮಾಡ್ತಾ ಬಂದಿರೋದು. ದೀಸ್ ಆರ್ ದ ಸಮ್ ಅಡ್ವಾಂಟೇಜಸ್ ಅಂಡ್ ವಾಟ್ ಈಸ್ ನ್ಯೂ ಅಂತ ಏನಾದ್ರು ನಾವು ರೂಬಿನಲ್ಲಿ ಓದ್ತಾ ಬಂದ್ರೆ, ದೀಸ್ ಆರ್ ದ ನ್ಯೂ ಥಿಂಗ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ರೂಬಿ. ಓಕೆ, ಕಮಿಂಗ್ ಟು ದ ಯಾವುದೇ ಒಂದು ಪ್ರೋಗ್ರಾಮಿಂಗ್ ಕಲಿಬೇಕಾದ್ರೆ ಎಲ್ಲಾ ಪ್ರೋಗ್ರಾಮಿಂಗ್ ಅಲ್ಲೂ ಏನಿರುತ್ತೆ, ಡೇಟಾ ಟೈಪ್ಸ್ ಅವೆಲ್ಲ ಕಾಮನ್ ಆಗಿ ಬರ್ತಾ ಹೋಗುತ್ತೆ. ಏನ್ ಹೊಸದಿದೆ, ಸಿಂಟ್ಯಾಕ್ಸ್ ಎಲ್ಲಿ ಚೇಂಜ್ ಆಗುತ್ತೆ, ಹೊಸದ್ ಏನಿದೆ ಅಥವಾ ಏನೇನ್ ಬರುತ್ತೆ ಅಷ್ಟೇ ನೋಡ್ಕೋಬೇಕು. ಆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆರ್ ಸೇಮ್. ಓನ್ಲಿ ಥಿಂಗ್ ಏನ್ ಡಿಫ್ರೆನ್ಸ್ ಅಂದ್ರೆ ಸಿಂಟ್ಯಾಕ್ಸ್ ಗಳು ಡಿಫ್ರೆನ್ಸ್ ಆಗುತ್ತೆ. ನಾವು ರೀಡ್ ಹೇಗ್ ಮಾಡ್ತೀವಿ, ಔಟ್ಪುಟ್ ಹೇಗ್ ತೋರಿಸ್ತೀವಿ, ಅದನ್ನಷ್ಟೇ ನಾವು ನೋಡ್ತಾ ಹೋದ್ರು ಸಾಕು. ವಿ ಕ್ಯಾನ್ ಈಸಿಲಿ ಮೇಕ್ ಔಟ್ ಹೌ ದ ಪ್ರೋಗ್ರಾಮಿಂಗ್ ಇಸ್ ಗೋಯಿಂಗ್ ಟು ಬಿ ಡನ್. ಆತರ ನೋಡ್ತಾ ಬಂದಾಗ ಈಗ ಯಾವುದೇ ಪ್ರೋಗ್ರಾಮಿಂಗ್ ಕಲಿಬೇಕಾದ್ರೆ ಫಸ್ಟ್ ಏನೇನ್ ಡಿಫ್ರೆನ್ಸ್ ಬರುತ್ತೆ, ಅಥವಾ ಏನೇನದು ಆಪರೇಟರ್ಸ್ ಯಾವ ತರ ಯೂಸ್ ಮಾಡ್ತಾರೆ, ಸಿಂಟ್ಯಾಕ್ಸ್ ಯಾವ ತರ ಬರುತ್ತೆ, ಆ ತರ ನೋಡ್ತಾ ಹೋದ್ರೆ ಪ್ರೋಗ್ರಾಮಿಂಗ್ ವಿಲ್ ಬಿ ವೆರಿ ಈಸಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ನ ಕಲಿಯೋದು ತುಂಬಾನೇ ಈಸಿ. ಆ ತರ ನೋಡ್ತಾ ಬಂದಾಗ ಇಲ್ಲಿ ನೋಡಿದ್ರೆ ಸ್ಕೇಲಾರ್ ಟೈಪ್ಸ್ ಅಂಡ್ ದೇರ್ ಆಪರೇಷನ್ಸ್, ಅಂದ್ರೆ ಯಾವ್ಯಾವ ಡೇಟಾ ಟೈಪ್ಸ್ ಇದು ಸಪೋರ್ಟ್ ಮಾಡ್ತಾ ಇದೆ ಅಂತ ಬಂದ್ರೆ, ರೂಬಿ ಹ್ಯಾಸ್ ಮೇನ್ಲಿ 3 categories ಆಫ್ ಡೇಟಾ ಟೈಪ್ಸ್.
ರೂಬಿಗೆ ಮೇನ್ ಆಗಿ 3 categories ಆಫ್ ಡೇಟಾ ಟೈಪ್ಸ್ ಬರ್ತಾ ಹೋಗುತ್ತೆ. ಅದರಲ್ಲಿ ಒನ್ ಇಸ್ ಸ್ಕೇಲಾರ್ಸ್, ಅರೇಸ್ ಅಂಡ್ ಹ್ಯಾಶಸ್. ಸ್ಕೇಲಾರ್ಸ್, ಅರೇಸ್ ಅಂಡ್ ಹ್ಯಾಶಸ್ ಇದು ಮೂರು ಮೇಜರ್ ಆಗಿ ಬರುವಂತ ಡೇಟಾ ಟೈಪ್ಸ್. ಈ ಸ್ಕೇಲಾರ್ ಒಳಗೆ ಅಗೇನ್ 2 ಟೈಪ್ಸ್ ಬರುತ್ತೆ, ನ್ಯೂಮರಿಕ್ಸ್ ಅಂಡ್ ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್ ಅಂತ. ನ್ಯೂಮರಿಕ್ಸ್ ಅಂಡ್ ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್. ನ್ಯೂಮರಿಕ್ಸ್ ಅಲ್ಲಿ ಬಂದ್ರೆ ಅಗೇನ್ ಇಟ್ ಕಮ್ಸ್ ವಿತ್ 2 ಟೈಪ್ಸ್, ಫ್ಲೋಟ್ಸ್ ಅಂಡ್ ಇಂಟೀಜರ್ಸ್. ಓಕೆ, ನ್ಯೂಮರಿಕ್ಸ್ ಅಲ್ಲಿ ಫ್ಲೋಟ್ಸ್ ಅಂಡ್ ಇಂಟೀಜರ್ಸ್ ಅಂತ ಬರುತ್ತೆ. ಅಂಡ್ ಇನ್ ದ ಇಂಟೀಜರ್ ಅಗೇನ್ ಇಟ್ ಹ್ಯಾವ್ ದ 2 ಟೈಪ್ಸ್, ಫಿಕ್ಸ್ ನಮ್ ಅಂಡ್ ಬಿಗ್ ನಮ್ ಅಂತ. ಫಿಕ್ಸ್ ಡಿಜಿಟ್ ಆಫ್ ನಂಬರ್ಸ್ ಅಥವಾ ಬಿಗ್ ನಂಬರ್ಸ್ ಅಂತ 2 ತರದ ಡೇಟಾ ಟೈಪ್ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇದು ಸ್ಕೇಲಾರ್ಸ್ ಅಲ್ಲಿ ಬರ್ತಾ ಹೋದ್ರೆ ಮೇನ್ ಆಗಿ ಬರೋದು ಸ್ಕೇಲಾರ್ಸ್, ಅರೇಸ್ ಅಂಡ್ ಹ್ಯಾಶಸ್. ಸ್ಕೇಲಾರ್ಸ್, ಅರೇಸ್ ಅಂಡ್ ಹ್ಯಾಶಸ್. ಸ್ಕೇಲಾರ್ಸ್ ಅಲ್ಲಿ ನ್ಯೂಮರಿಕ್ ಅಂಡ್ ಕ್ಯಾರೆಕ್ಟರ್ ಸ್ಟ್ರಿಂಗ್ಸ್. ನ್ಯೂಮರಿಕ್ ಅಲ್ಲಿ ಬಂದ್ರೆ ಫ್ಲೋಟ್, ಇಂಟೀಜರ್. ಫ್ಲೋಟ್ ಮತ್ತೆ ಇಂಟೀಜರ್ ಅಲ್ಲಿ ಬಂದ್ರೆ ಫಿಕ್ಸ್ ಅಂಡ್ ಬಿಗ್ ನಮ್. ಓಕೆ, ಈ ತರದ್ದು ನಮಗೆ ಸ್ಕೇಲಾರ್ ಟೈಪ್ಸ್ ಅಲ್ಲಿ ಇಷ್ಟು ತರ ಬರುತ್ತೆ, ಬೇಸಿಕ್ ಆಗಿ ಯೂಸ್ ಮಾಡುವಂತ ಡೇಟಾ ಟೈಪ್. somebody is waiting there, I will just anybody is waiting. Okay, okay, fine. Yeah, that is what scalar types. Okay, ಈ ತರ ಬೇರೆ ಬೇರೆ ಡೇಟಾ ಟೈಪ್ಸ್ ಯಾವ್ದಿದೆ ಅಂದ್ರೆ ಈ ತರ ಬೇರೆ ಬೇರೆ ಡೇಟಾ ಟೈಪ್ಸ್ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಆಪರೇಟರ್ಸ್. ಆಪರೇಟರ್ಸ್ ನ ನೋಡ್ತಾ ಬಂದ್ರೆ ಆಸ್ ಯೂಶುವಲ್ ನಾವು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನೋಡಿದಂಗೆ ಇಲ್ಲೂ ಕೂಡ ನಮಗೆ ಆಪರೇಟರ್ಸ್ ಸಿಗ್ತಾ ಹೋಗುತ್ತೆ. ವಿ ಕ್ಯಾನ್ ಸಿ ದ ಆಪರೇಟರ್ಸ್ ಲೈಕ್ ಸ್ಟಾರ್, ಯೂನರಿ ಆಪರೇಟರ್ಸ್ ಲೈಕ್ ಪ್ಲಸ್, ಮೈನಸ್, ಈ ತರನು ಬರ್ತಾ ಹೋಗುತ್ತೆ. ಬೈನರಿ ಆಪರೇಟರ್ಸ್ ನಾವೆಲ್ಲ ಏನ್ ಕಾಮನ್ ಲ್ಯಾಂಗ್ವೇಜಸ್ ಅಲ್ಲಿ ನೋಡ್ತಾ ಹೋಗ್ತೀವಿ ಅದೇ ತರ ಇಲ್ಲೂ ಕೂಡ ಆಪರೇಟರ್ಸ್ ಗಳನ್ನ ಯೂಸ್ ಮಾಡ್ತಾ ಬರ್ತಾರೆ. ಇದು ಆಪರೇಟರ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಸಮಥಿಂಗ್ ಇಸ್ ಮಿಸ್ಸಿಂಗ್ ಇನ್ ದಿಸ್ ಆಪರೇಟರ್. ಯಾವ ಆಪರೇಟರ್ ಇಲ್ಲಿ ಮಿಸ್ ಆಗಿದೆ ಅಂತ ನಾವು ನೋಡ್ತಾ ಬಂದ್ರೆ ವಿ ಕ್ಯಾನ್ ಐಡೆಂಟಿಫೈ ದಟ್. Okay, see here ಏನ್ ಮಿಸ್ ಆಗಿದೆ ಇಲ್ಲಿ ಅಂದ್ರೆ ಇಟ್ ಇಸ್ ಮಿಸ್ ಎನಿಥಿಂಗ್ ಮಿಸ್ಸಿಂಗ್ ಹಿಯರ್ ಅಂತ ನಾವೇನಾದ್ರು ಚೆಕ್ ಮಾಡೋದಾದ್ರೆ ಎಸ್ ಹಿಯರ್ ವಿ ಮಿಸ್ಡ್ ದ ಇನ್ಕ್ರಿಮೆಂಟ್ ಅಂಡ್ ಡಿಕ್ರಿಮೆಂಟ್. ರೂಬಿನಲ್ಲಿ ಇನ್ಕ್ರಿಮೆಂಟ್ ಆಪರೇಟರ್ ಮತ್ತೆ ಡಿಕ್ರಿಮೆಂಟ್ ಆಪರೇಟರ್ ಅನ್ನ ಎರಡನ್ನೂ ತೆಗೆದಿದ್ದಾರೆ. ಅವರು ಆ ಆಪರೇಟರ್ ನ ಇಲ್ಲಿ ಯೂಸ್ ಮಾಡಲ್ಲ. ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪರೇಟರ್ ಅನ್ನ ಅವರು ಇಲ್ಲಿ ಈ ಪ್ರೋಗ್ರಾಮಿಂಗ್ ಅಲ್ಲಿ they have not included this particular increment or decrement operator. ಅದನ್ನ ಬಿಟ್ರೆ ಉಳಿದ ಎಲ್ಲ ಆಪರೇಟರ್ಸ್ ಬೇರೆ ಏನ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀವೋ ಆ ಎಲ್ಲ ಆಪರೇಟರ್ಸ್ ಇವನ್ ರೂಬಿನಲ್ಲೂ ಇದೆ. ನೆಕ್ಸ್ಟ್ ರೂಬಿ ಇನ್ಕ್ಲೂಡ್ಸ್ ಇನ್ನೊಂದು ಮತ್ತೆ ಏನ್ ಹೊಸದಿದೆ ರೂಬಿನಲ್ಲಿ ಅಂದ್ರೆ ರೂಬಿ ಇನ್ಕ್ಲೂಡ್ಸ್ ದ ಮ್ಯಾಥ್ ಮಾಡ್ಯೂಲ್. ಮ್ಯಾಥ್ ಮಾಡ್ಯೂಲ್ ಅಂದ್ರೆ ಪರ್ಟಿಕ್ಯುಲರ್ ಮ್ಯಾಥಮೆಟಿಕಲ್ ಲೈಬ್ರರಿನಲ್ಲೇ ಒಂದು ಮ್ಯಾಥ್ ಮಾಡ್ಯೂಲ್ ಅಂತ ಒಂದು ಹೊಸದಾಗಿ ಅವ್ರ ಲೈಬ್ರರಿ ಕ್ರಿಯೇಟ್ ಮಾಡಿದ್ದಾರೆ. ಅದ್ರಲ್ಲಿ ಏನಿರುತ್ತೆ ಅಂದ್ರೆ ವಿಚ್ ಹ್ಯಾಸ್ ಮೆಥಡ್ಸ್ ಫಾರ್ ಬೇಸಿಕ್ ಟ್ರಿಗ್ನೋಮೆಟ್ರಿ ಅಂಡ್ ಟ್ರಾನ್ಸೆಂಡೆಂಟಲ್ ಫಂಕ್ಷನ್ಸ್. ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಏನಾದ್ರು ನೀವು ಹ್ಯಾಂಡಲ್ ಮಾಡಬೇಕು, ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಬೇಕು ನಿಮ್ಗೆ ಅಂದ್ರೆ ಅದಕ್ಕೆ ಅಂತಾನೆ ಅವ್ರು ಏನ್ ಮಾಡಿದ್ದಾರೆ, ಒಂದು ಹೊಸ ಲೈಬ್ರರಿನ ಕ್ರಿಯೇಟ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಅದನ್ನೇನಂತ ಕರೀತಾರೆ ಅಂದ್ರೆ ಅವರು ಮ್ಯಾಥ್ ಮಾಡ್ಯೂಲ್ ಅಂತ ಕರಿತಾ ಬರ್ತಾರೆ. ಓಕೆ, ಅಮಾಂಗ್ ದೀಸ್ ಮೆಥಡ್ಸ್ ವಿ ಕ್ಯಾನ್ ವರ್ಕ್ ವಿತ್ ಕಾಸ್, ಸೈನ್, ಲಾಗರಿಥಮ್, ಸ್ಕ್ವೇರ್ ರೂಟ್, ಟ್ಯಾಂಜೆಂಟ್ ಇವೆಲ್ಲವನ್ನು ನಾವೇನ್ ಮಾಡ್ತಾ ಬರ್ಬೋದು, ವರ್ಕ್ ಮಾಡ್ತಾ ಬರ್ಬೋದು. ದಟ್ ಈಸ್ ನಥಿಂಗ್ ಬಟ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಏನೇನ್ ಬರುತ್ತೋ ಆ ಎಲ್ಲಾ ಫಂಕ್ಷನ್ಸ್ ನಾವೇನ್ ಮಾಡ್ಬೋದು, ಮ್ಯಾಥ್ ಮಾಡ್ಯೂಲ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಬರ್ಬೋದು. ಅಂಡ್ ದ ಮೆಥಡ್ಸ್ ಆಫ್ ದ ಮ್ಯಾಥ್ ಮಾಡ್ಯೂಲ್ ಆರ್ ರೆಫರ್ಡ್ ಬೈ ಪ್ರಿಫಿಕ್ಸಿಂಗ್ ದ ನೇಮ್ಸ್ ವಿತ್ ಮ್ಯಾಥ್ ಡಾಟ್. ಲೈಕ್ ಈಗ ನಾನು ಸೈನ್ ಯೂಸ್ ಮಾಡ್ಬೇಕು ಅಂದ್ರೆ ಸೈನ್ ಎಕ್ಸ್, ಕಾಸ್ ಎಕ್ಸ್ ಅಂತ ಏನಾದ್ರು ನಾನು ಯೂಸ್ ಮಾಡ್ಬೇಕು ಅಂದ್ರೆ ಅದ್ರಗಿಂತ ಮುಂಚೆ ನಾವೇನ್ ಕಾಲ್ ಮಾಡ್ಬೇಕು, ಮ್ಯಾಥ್ ಡಾಟ್ ಅಂತ ಕಾಲ್ ಮಾಡ್ಬೇಕು. ಮ್ಯಾಥ್ ಡಾಟ್ ಈಸ್ ವಿ ಆರ್ ಕಾಲಿಂಗ್ ದ ಮ್ಯಾಥ್ ಮಾಡ್ಯೂಲ್. ಈ ಮ್ಯಾಥ್ ಮಾಡ್ಯೂಲ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ವರ್ಕ್ ವಿತ್ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್. ಈ ತರದ ಟ್ರಿಗ್ನೋಮೆಟ್ರಿಕಲ್ ಫಂಕ್ಷನ್ಸ್ ಅನ್ನು ನಾವೇನ್ ಮಾಡ್ಬೋದು, ವಿ ಕ್ಯಾನ್ ವರ್ಕ್ ಇನ್ ದ ರೂಬಿ. ಈ ರೂಬಿನಲ್ಲಿ ಸ್ಟ್ರಾಂಗ್ ಆಗಿ ಏನಾದ್ರು ಇದೆ ಅಂದ್ರೆ ದಿಸ್ ಮ್ಯಾಥ್ ಮಾಡ್ಯೂಲ್ ಇಸ್ ವೆರಿ ಸ್ಟ್ರಾಂಗ್ ಟು ವರ್ಕ್ ಆನ್ ದ trigonometrical functions than in other programming languages that we can quote with the Ruby programming language. Next, ಈ ರೂಬಿನ ವರ್ಕ್ ಮಾಡೋದಕ್ಕೆ we need to install the Ruby. Ruby is everywhere, ಆರಾಮಾಗಿ ಡೌನ್ಲೋಡ್ ಆಗುತ್ತೆ. ನೀವು ಎಲ್ಲಾದ್ರೂ ರೂಬಿ ಅಂತ ಕೊಟ್ಬಿಟ್ರೆ
ರೂಬಿ ಡೌನ್ಲೋಡ್ ಆಗುತ್ತೆ. ನಾನು ರೂಬಿನ ಇನ್ಸ್ಟಾಲ್ ಮಾಡೋದಕ್ಕೆ ಒಂದು ಸೆಷನ್ ಮಾಡಿ ತೋರಿಸಿ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ವಾಟ್ ಈಸ್ ದಿಸ್ ಹೌ ದ ರೂಬಿ ಇಸ್ ಗೋಯಿಂಗ್ ಟು ಬಿ ವರ್ಕ್ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ರೂಬಿನಲ್ಲಿ ನಾವು ಏನಂತ ಕರಿತಾ ಹೋಗ್ತೀವಿ ಅಂದ್ರೆ, ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ವರ್ಕ್ ಮಾಡ್ತಾ ವಿ ಕಾಲ್ ಇಟ್ ಆಸ್ ಇಂಟರಾಕ್ಟಿವ್ ರೂಬಿ, IRB ಅಂತ ಕರಿತೀವಿ. IRB ನಲ್ಲಿ I ಸ್ಟ್ಯಾಂಡ್ಸ್ ಫಾರ್ ಇಂಟರಾಕ್ಟಿವ್, RB ಸ್ಟ್ಯಾಂಡ್ಸ್ ಫಾರ್ ರೂಬಿ. I ಸ್ಟ್ಯಾಂಡ್ಸ್ ಫಾರ್ ಇಂಟರಾಕ್ಟಿವ್, RB ಸ್ಟ್ಯಾಂಡ್ಸ್ ಫಾರ್ ರೂಬಿ. ಸೊ ರೂಬಿನಲ್ಲಿ ನಾವು ರನ್ ಮಾಡ್ಬೇಕಾದ್ರೆ ರೂಬಿನ ಇನ್ಸ್ಟಾಲ್ ಮಾಡ್ಕೊಂಡಾಗ ಇಟ್ ವಿಲ್ ಆಸ್ಕ್ ಯು ಫಾರ್ ಇನ್ಸ್ಟಾಲ್ ಒನ್ ಮೋರ್ ಇಂಟರಾಕ್ಟಿವ್ ರೂಬಿ, IRB ಅಂತ ಬರ್ತಾ ಹೋಗುತ್ತೆ. IRB ಅಂದ್ರೆ ಏನು ಅಂದ್ರೆ, ಇಟ್ ಈಸ್ ಗೋಯಿಂಗ್ ಟು ಇನ್ಸ್ಟಾಲ್ ದ ಇಂಟರಾಕ್ಟಿವ್ ರೂಬಿ. ವಿ ಕ್ಯಾನ್ ಗಿವ್ ದ ಇನ್ಪುಟ್ ಅಂಡ್ ಗೆಟ್ ದ ಔಟ್ಪುಟ್. ಆ ತರದೊಂದು IRB ಬರ್ತಾ ಹೋಗುತ್ತೆ. ಅದನ್ನ ನಾವು IRB ಅಂತ ಕರಿತೀವಿ. IRB ಇಸ್ ಇಂಟರಾಕ್ಟಿವ್ ರೂಬಿ. IRB ನ ಹೇಗೆ ರನ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಒನ್ ಎಂಟೈರ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಆದ್ಮೇಲೆ ನಿಮ್ಮ ಡೈರೆಕ್ಟರಿ ರೂಬಿ ಇಂಟರ್ಪ್ರಿಟರ್ ಅಂತ ಇನ್ಸ್ಟಾಲ್ ಆಗುತ್ತೆ. ದೆನ್ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಆಲ್ರೆಡಿ ಪರ್ಸೆಂಟೇಜ್ ಸೈನ್ ಇತ್ತು ಅಂದ್ರೆ ಇಟ್ ಈಸ್ ಇನ್ ದ ರೂಬಿ ಫಾರ್ಮೆಟ್, ಅಂದ್ರೆ ರೂಬಿ ಇಂಟರಾಕ್ಟಿವ್ ರೂಬಿನಲ್ಲಿ ಇದೆ ಅಂತ. ಇಲ್ಲ ಅಂದ್ರೆ ನೀವೇನಂತ ಕೊಡ್ಬೋದು, %IRB ಅಂತಾನೆ ಕೊಡ್ಬೋದು. ಇಲ್ಲ ಅಂದ್ರೆ ಸಪರೇಟ್ ಆಗಿ IRB ಅಂತ ಕಮಾಂಡ್ ಪ್ರಾಂಪ್ಟೇ ಬರುತ್ತೆ. IRB ಕಮಾಂಡ್ ಪ್ರಾಂಪ್ಟ್ ಅನ್ನೇ ರನ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ನೀವು ಒನ್ಸ್ IRB ಬಂದ ಮೇಲೆ ಹೇಗ್ ಕಾಣುತ್ತೆ ಅದು ಈ ತರ ಕಾಣ್ತಾ ಹೋಗುತ್ತೆ. IRB ಮೇನ್ ಈ ತರ ಪ್ರಾಂಪ್ಟ್ ನಿಮಗೆ ಡಿಸ್ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ದಿಸ್ ಪ್ರಾಂಪ್ಟ್ ಈ ತರ ಬಂದಾಗ ನೀವೇನ್ ಮಾಡ್ಕೋಬಹುದು, ಯು ಕ್ಯಾನ್ ಚೆಕ್ ಆಲ್ ದ ರೂಬಿ ಎಕ್ಸ್ಪ್ರೆಷನ್ಸ್, ಡೇಟಾ ಟೈಪ್ ಹೆಂಗೆ, ವ್ಯಾಲ್ಯೂ ಹೆಂಗ್ ರೀಡ್ ಆಗುತ್ತೆ, ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಚೆಕ್ ಇನ್ ದ IRB. ಐ ವಿಲ್ ಶೋ ಯು ದಟ್. ಸಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಐ ವಿಲ್ ಶೋ ಯು ಹೌ ದ ರೂಬಿ ಇಸ್ ಗೋಯಿಂಗ್ ಟು ಬಿ ವರ್ಕ್. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ರೂಬಿ ಅಂತ ಕೊಡಿ. ಸಿ, ಇಟ್ ಈಸ್ ಇಂಟರಾಕ್ಟಿವ್ ರೂಬಿ. ಇಟ್ ಈಸ್ ಗೋಯಿಂಗ್ ಟು ಚೆಕ್ ವಿತ್ ಇಂಟರಾಕ್ಟಿವ್ ರೂಬಿ. ನಾನು ತುಂಬಾ ವರ್ಕ್ ಮಾಡಿ ಇರೋದ್ರಿಂದ ಅದೇನಾಗುತ್ತೆ, ರೂಬಿ ಅಂತ ಕೊಟ್ಟ ತಕ್ಷಣ ಇಂಟರಾಕ್ಟಿವ್ ರೂಬಿನೇ ತೋರಿಸ್ತಾ ಬರುತ್ತೆ. ಸೊ ವೆನ್ ಐ ಓಪನ್ ದ ಇಂಟರಾಕ್ಟಿವ್ ರೂಬಿ, ಇಟ್ ಓಪನ್ಸ್ ದ ಕಮಾಂಡ್ ಪ್ರಾಂಪ್ಟ್ ಲೈಕ್ ದಿಸ್. ಆಲ್ ದಿಸ್ ಆಸ್ ಇಂಟರಾಕ್ಟಿವ್ ರೂಬಿ. ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ ಸ್ಕ್ರೀನು? ಆಲ್ ಆಫ್ ಯು ಇಂಟರಾಕ್ಟಿವ್ ರೂಬಿ ಸ್ಕ್ರೀನ್ ಕಮಾಂಡ್ ಪ್ರಾಂಪ್ಟ್ ಕಾಣಿಸ್ತಾ ಇದೆಯಾ? Yes, sir. Yes, sir. Yes. ಈಗ ನೋಡಿ, ಇಲ್ಲಿ ಏನ್ ಕಾಣಿಸ್ತಾ ಇದೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನೋಡಿ, ರೂಬಿ, ಇಂಟರಾಕ್ಟಿವ್ ರೂಬಿ ಎರಡು ಬರುತ್ತೆ. ರೂಬಿ ಇಸ್ ಡಿಫ್ರೆಂಟ್, ಇಂಟರಾಕ್ಟಿವ್ ರೂಬಿ ಇಸ್ ಡಿಫ್ರೆಂಟ್. ಇಂಟರಾಕ್ಟಿವ್ ರೂಬಿನ ನಾವು ಕಮಾಂಡ್ ಗೆ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಬರ್ತೀವಿ. ರೂಬಿ ಜಸ್ಟ್ ರನ್ ಯುವರ್ ಪ್ರೋಗ್ರಾಮ್ಸ್. ಓಕೆ, ಐ ವಿಲ್ ಗೋ ವಿತ್ ಇಂಟರಾಕ್ಟಿವ್ ರೂಬಿ. ಇದನ್ನೇ ನಾನು ಹೇಳಿದ್ದು, ವೆನ್ ವಿ ಸ್ಟಾರ್ಟ್ ಅ ರೂಬಿ ಏನಂತ ತೋರಿಸುತ್ತೆ ನೋಡಿ, IRB ಮೇನ್ ಈ ತರ ತೋರಿಸ್ತಾ. IRB ಮೇನ್ ಅಂದ್ರೆ ಇಲ್ಲಿ ನಮಗೆ ಈಗ ಇಂಟರಾಕ್ಟಿವ್ ರೂಬಿನಲ್ಲಿ ನಾವಿದ್ದೀವಿ. ಇಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಬೇಕು ಅಂದ್ರೆ ಆ ಎಕ್ಸ್ಪ್ರೆಷನ್ಸ್ ಅನ್ನ ಇಲ್ಲಿ ವರ್ಕ್ ಮಾಡ್ಕೊಳ್ತಾ ಬರ್ಬೋದು. ಫಾರ್ ಎಕ್ಸಾಂಪಲ್ A is equal to 10 ಅಂತ ಹೊಡೆದ್ರೆ it is showing that a variable created and variable value is 10. Okay, and B is equal to 20, B is 20, C is equal to A plus B, C is 30. Okay, ಡೈರೆಕ್ಟ್ ಆಗಿ ನಾವೇನ್ ಮಾಡ್ತಿದೀವಿ, ಇಂಟರಾಕ್ಟಿವ್ ರೂಬಿನಲ್ಲಿ ವಿ ಆರ್ ವರ್ಕಿಂಗ್ ವಿತ್ ದ ರೂಬಿ ಕಮಾಂಡ್ಸ್ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ವಾಟ್ ಇಂಟರಾಕ್ಟಿವ್ ರೂಬಿ. ಹೇಗೆ ವರ್ಕ್ ಮಾಡ್ಕೊಳ್ಳೋದು ರೂಬಿನಲ್ಲಿ ಅಂದ್ರೆ ಈ ತರ ವರ್ಕ್ ಮಾಡ್ಕೊಳ್ತಾ ಬರ್ತೀವಿ. ದೆನ್ ಐ ವಿಲ್ ಕಮ್ ಬ್ಯಾಕ್. ಇದರಲ್ಲಿ ಕಲಿಯೋದಿನ್ನ ಇದೆ. ಸಿ ಹಿಯರ್ ಎಕ್ಸಾಂಪಲ್ IRB, ಇದನ್ನೇ ನಾನು ಈಗ ನಿಮಗೆ ಮಾಡಿ ತೋರಿಸಿದ್ದು. ನಿಮಗೆ ಏನೇನು ಆಪ್ಷನ್ಸ್ ಬೇಕೋ ಎಲ್ಲ ಆಪ್ಷನ್ಸ್ ಎಲ್ಲ ಎಕ್ಸ್ಪ್ರೆಷನ್ಸ್ ಗಳನ್ನ ಇಲ್ಲೇ ವರ್ಕ್ ಮಾಡ್ಕೊಳ್ತಾ ಬರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ತೋರಿಸಿದೆ ನಿಮ್ಗೆ, ಲೈಕ್ 10 into 20, all the operations you can do directly here. Okay, ಈಗ ಇದರಲ್ಲಿ ನಮಗೆ ಏನಿದೆ, ಇಲ್ಲಿ we have the command prompt ಅಲ್ಲಿ IRB main ಈ ತರ ಎಲ್ಲ ಬರ್ತಾ ಇದೆ. ಇಷ್ಟು ಉದ್ದ ಬರೋದು ಬೇಡ, ಸಿಂಪಲ್ ಆಗಿ ಬರ್ಲಿ ಅಂದ್ರೆ we can easily change that. ಅದು ಹೇಗೆ ಅಂದ್ರೆ conf dot prompt underscore I is equal to ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಕಾನ್ಫಿಗರೇಷನ್ ಮಾಡ್ತಾ ಇದ್ವಿ ಪ್ರಾಂಪ್ಟ್ ಇಂಟರಾಕ್ಟಿವ್ ನ. ಸೊ ಇದ್ರ ಇಂಟರಾಕ್ಟಿವ್ ನ ಪ್ರಾಂಪ್ಟ್ ಹೇಗೆ ಚೇಂಜ್ ಮಾಡ್ತಾ ಇದ್ದೀನಿ, ಜಸ್ಟ್ ಈ ತರ ಎರಡು
ಆಂಗಲ್ ಬ್ರಾಕೆಟ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ತರ ಕೊಟ್ಟ ತಕ್ಷಣ ಏನಾಗುತ್ತೆ ನೋಡಿ, ಈಗ ಏನ್ ಚೇಂಜ್ ಆಯ್ತು ಅಂದ್ರೆ ಹೋಲ್ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಮುಂಚೆ ಏನಂತ ಬರ್ತಾ ಇತ್ತು, IRB main ಈ ತರ ಏನ್ ಬರ್ತಾ ಇತ್ತು ಇದೆಲ್ಲ ಹೋಗ್ಬಿಟ್ಟು ಜಸ್ಟ್ ನನಗೆ ಪ್ರಾಂಪ್ಟ್ ಅಲ್ಲಿ ಸಿಂಪಲ್ ಆಗಿ 2 ಆಂಗಲ್ ಬ್ರಾಕೆಟ್ ಗಳನ್ನ ತೋರಿಸುತ್ತೆ. ವಿ ಕ್ಯಾನ್ ಚೇಂಜ್ ದಿಸ್. ನೀವು ಯಾವ ತರ ಬೇಕಿದ್ರು ಆ ತರ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಈ ತರ ಮಾಡ್ಕೋಬಹುದು. ನಿಮ್ಗೆ ಏನ್ ಇಷ್ಟನೋ ಆ ತರ ಇದನ್ನ ಯೂಸ್ ಆಪರೇಟರ್ ಗಳನ್ನ ಯೂಸ್ ಮಾಡ್ಕೋಬಹುದು. ಸಿ ನಾನು ಇಲ್ಲಿ ಆಂಗಲ್ ಬ್ರಾಕೆಟ್ ಹಾಕೊಂಡ್ರೆ ಆಂಗಲ್ ಬ್ರಾಕೆಟ್ ಪ್ರಾಂಪ್ಟ್ ಬರ್ತಾ ಹೋಗುತ್ತೆ. ಈಗ ನಾನು ಆಂಗಲ್ ಬ್ರಾಕೆಟ್ ಬೇಡ ಅಂದು 2 ಕೋಲನ್ ಹಾಕೊಂಡಿದ್ದೀನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಡಿಸ್ಪ್ಲೇ ದ ಕೋಲನ್. ಸೊ ಆ ತರ ನೀವೇನ್ ಮಾಡ್ಬೋದು, ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಪ್ರಾಂಪ್ಟ್ ಅನ್ನ ಈ ತರ ಯೂಸ್ ಮಾಡ್ಕೋಬಹುದು. ತುಂಬಾ ಕಾಮನ್ ಆಗಿ ಯೂಸ್ ಮಾಡೋದು ಅಂದ್ರೆ ಈ ತರ ಆಂಗಲ್ ಬ್ರಾಕೆಟ್ ನ ಯೂಸ್ ಮಾಡ್ಕೊಂಡು ಪ್ರಾಂಪ್ಟ್ ಗಳನ್ನ ನೋಡ್ತಾ ಹೋಗ್ತೀವಿ. ಓಕೆ, this is how we work with the prompt. That is what I'm trying to explain in this particular slide. IRB main ಈ ತರ ಬಂದ್ರೆ ಇದನ್ನ ನೀವು ಈ IRB main ಇದು ಲೆಂತಿ ಆಗುತ್ತೆ ನಿಮಗೆ ಪ್ರಾಂಪ್ಟ್ ಅಲ್ಲಿ ಅಂದ್ರೆ ಯು ಕ್ಯಾನ್ ಚೇಂಜ್ ದಿಸ್ ಪರ್ಟಿಕ್ಯುಲರ್ ಪ್ರಾಂಪ್ಟ್. ಹೇಗೆ ಚೇಂಜ್ ಮಾಡ್ಕೋಬಹುದು, ಜಸ್ಟ್ ಬೈ ಗಿವಿಂಗ್ ಎ ಕಮಾಂಡ್ ಕಾಲ್ಡ್ conf.prompt_i is equal to ನಿಮಗೆ ಇಷ್ಟ ಆಗಿರುವಂತ ಆಪರೇಟರ್ ಇಲ್ಲಿ ಕೊಡ್ಬೋದು. ಆ ತರ ಕೊಟ್ಟ ತಕ್ಷಣ ಏನಾಗುತ್ತೆ, ಆ ಪ್ರಾಂಪ್ಟ್ ಚೇಂಜ್ ಆಗುತ್ತೆ. ಓಕೆ, ದಿಸ್ ಇಸ್ ಹೌ ವಿ ಡೂ ವಿತ್ ದ IRB ಅಂಡ್ ಚೇಂಜಿಂಗ್ ದ ಪ್ರಾಂಪ್ಟ್. ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ನೆಕ್ಸ್ಟ್ ಸ್ಟ್ರಿಂಗ್ ಆಪರೇಷನ್ಸ್. ಸ್ಟ್ರಿಂಗ್ ಆಪರೇಷನ್ಸ್ ನ ನೋಡ್ತಾ ಬಂದ್ರೆ ರೂಬಿನಲ್ಲಿ ತುಂಬಾನೇ ಸ್ಟ್ರಿಂಗ್ ಆಪರೇಷನ್ಸ್ ನ ಡೆವಲಪ್ ಮಾಡ್ತಾ ಬಂದಿದ್ದಾರೆ. ತುಂಬಾ ಅಂದ್ರೆ ಜಾಸ್ತಿನೇ ಇದೆ. ಬೇರೆ ಲ್ಯಾಂಗ್ವೇಜಸ್ ಹೋಲಿಸ್ಕೊಂಡ್ರೆ ಅದಕ್ಕಿಂತ ಜಾಸ್ತಿನೇ ಸ್ಟ್ರಿಂಗ್ ಫಂಕ್ಷನ್ಸ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಈಸಿಲಿ ವಿ ಕ್ಯಾನ್ ಸಿ ದ string operations like this. Direct ಆಗಿ ನಾವೇನ್ ಮಾಡ್ಬೋದು, we can concatenate the 2 strings by using a plus operator. ಈಗ ನೋಡಿ, for example, good morning ಅನ್ನೋದನ್ನ ನಾನು I can make a direct concatenation. ನೋಡಿ ಹೇಗೆ ಬರುತ್ತೆ, it is going to be same in the good morning. ಎರಡು ಸ್ಟ್ರಿಂಗ್ ಏನಾಗ್ತಾ ಇದೆ, ಹಿಯರ್ ಇಟ್ ಇಸ್ ಗೋಯಿಂಗ್ ಟು ಬಿ ಕನ್ಕ್ಯಾಟಿನೇಟ್. ಸೊ ಅದ್ರೊಳಗಡೆ ಯು ಕ್ಯಾನ್ ಸೇ ದ ಒನ್ ಮೋರ್ ಪ್ಲಸ್ ಅಂಡ್ ಹಿಯರ್ ಒನ್ ಮೋರ್ ಪ್ಲಸ್ ಗುಡ್ ಮಾರ್ನಿಂಗ್. ಸೊ ಡಬಲ್ ಕೋಟ್ಸ್ ಒಳಗೆ ಏನ್ ಬರೀತಿರೋ ಅದು ಹಾಗೆ ಬರುತ್ತೆ. ಮಧ್ಯದಲ್ಲಿ ಸ್ಪೇಸ್ ಬೇಕು ಅಂದ್ರೆ ಯು ಕ್ಯಾನ್ ಆಡ್ ದ ಒನ್ ಮೋರ್ ಪ್ಲಸ್ ಹಿಯರ್. ಸೊ ಈ ತರ ಪ್ಲಸಸ್ ನ ಸೇರಿಸ್ಕೊಂಡು ನೀವೇನ್ ಮಾಡ್ಬೋದು, ಯು ಕ್ಯಾನ್ ಮೇಕ್ ದ ಗುಡ್ ಮಾರ್ನಿಂಗ್. ಓಕೆ, ಈ ತರ ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ನ ನೀವು ಮಾಡ್ತಾ ಬರ್ಬೋದು. ದಟ್ ಇಸ್ ವಾಟ್ ಐ ಶೋಡ್ ಹಿಯರ್. ದ ರೂಬಿ ನಲ್ಲಿ ಬೇರೆ ಬೇರೆ ಸ್ಟ್ರಿಂಗ್ ಆಪರೇಷನ್ಸ್ ಬರುತ್ತೆ. ಹಿಯರ್ ಐ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಹ್ಯಾಪಿ ಹೋಲಿ. ಯು ಕ್ಯಾನ್ ಮೇಕ್ ಇಟ್ ಆಸ್ ಅ ಹೋಲಿ ಆರ್ ಎನಿ ಸ್ಟ್ರಿಂಗ್ಸ್ ಏನಾದ್ರೂ ಬೇಕು ಅಂದ್ರೆ ಆ ತರ ನಾವು ಮಾಡ್ತಾ ಹೋಗ್ಬೋದು. ಇಟ್ ಈಸ್ ಒನ್ ಬೈನರಿ ಆಪರೇಟರ್ ವಿ ಯೂಸ್ಡ್ ಫಾರ್ ಸ್ಟ್ರಿಂಗ್ ಆಪರೇಷನ್. ಸ್ಟ್ರಿಂಗ್ ಮೆಥಡ್ ಅಲ್ಲಿ ಡೈರೆಕ್ಟ್ ಆಗಿ ನಾನು ಸ್ಟ್ರಿಂಗ್ ನ ಕನ್ಕ್ಯಾಟನೇಟ್ ಮಾಡಬೇಕು ಅಂದ್ರೆ ಹೇಗೆ ಮಾಡ್ಬೋದು, ಬೈ ಯೂಸಿಂಗ್ ದ ಸ್ಟ್ರಿಂಗ್ ಮೆಥಡ್ಸ್ ಕಾಲ್ಡ್ ಬೈನರಿ ಆಪರೇಟರ್. ಪ್ಲಸ್ ಆಪರೇಟರ್ ಯೂಸ್ ಮಾಡ್ಕೊಂಡು 2 ಸ್ಟ್ರಿಂಗ್ ಅನ್ನ ಕನ್ಕ್ಯಾಟಿನೇಟ್ ಮಾಡಬಹುದು. ನೆಕ್ಸ್ಟ್ ಅದೇ ತರ ಇನ್ನೊಂದು ಏನಿದೆ, ವಿ ಹ್ಯಾವ್ ಒನ್ ಮೋರ್ ಆಪರೇಟರ್. ವಿ ಯೂಸ್ ದಿಸ್ ಆಪರೇಟರ್. ಆಂಗಲ್ ಬ್ರಾಕೆಟ್ ಇರುವಂತದ್ದು ಆಪರೇಟರ್ ನ ಯೂಸ್ ಮಾಡ್ತಾ ಬರ್ತೀವಿ. ಇದು ಏನ್ ಮಾಡುತ್ತೆ, ಇಟ್ ಜಸ್ಟ್ ಅಪೆಂಡ್ಸ್ ಫಾರ್ ಯುವರ್ ವ್ಯಾಲ್ಯೂಸ್. ನೀವೇನು ವ್ಯಾಲ್ಯೂ ಕೊಡ್ತೀರೋ ಆ ವ್ಯಾಲ್ಯೂಗೆ ಅದು ಅಪೆಂಡ್ ಆಗ್ತಾ ಬರುತ್ತೆ. ಹೇಗೆ ಅಪೆಂಡ್ ಆಗುತ್ತೆ ಅನ್ನೋದು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, string 1 is equal to good ಅಂತ ಸೇರಿಸ್ತೀವಿ. string 1 is equal to good. Now S1 ಅಲ್ಲಿ ಏನಿದೆ ಅಂದ್ರೆ S1 ಅಲ್ಲಿ string good ಅಂತ ಇದೆ. Now what I will do, S1 ಈ ತರ ಕೊಟ್ಬಿಟ್ಟು ಹಿಂಗ್ ಕೊಡ್ತೀನಿ. ಇಲ್ಲಿ ನೋಡಿ S1 ಅದಕ್ಕೆ ಈ ಆಪರೇಟರ್ ಯೂಸ್ ಮಾಡಿ ಮಾರ್ನಿಂಗ್ ಅಂತ ಕೊಟ್ರೆ ಇಟ್ ವಿಲ್ ಶೋ ಯು ಗುಡ್ ಮಾರ್ನಿಂಗ್. ಅಂದ್ರೆ ನಾವು ಪ್ಲಸ್ ಆಪರೇಟರ್ ಅನ್ನಾದ್ರೂ ಯೂಸ್ ಮಾಡಬಹುದು ಅಥವಾ ಈ ಆಂಗಲ್ ಬ್ರಾಕೆಟ್ ಅನ್ನಾದ್ರೂ ಯೂಸ್ ಮಾಡಬಹುದು ಟು ಕನ್ಕ್ಯಾಟಿನೇಟ್ ದ ಸ್ಟ್ರಿಂಗ್ಸ್. ಓಕೆ, 2 ಸ್ಟ್ರಿಂಗ್ ನ ಕನ್ಕ್ಯಾಟಿನೇಟ್ ಮಾಡೋದಕ್ಕೆ ವಿ ಹ್ಯಾವ್ ದ ಆಪ್ಷನ್ಸ್. ಐದರ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಪ್ಲಸ್ ಆಪರೇಟರ್ ಆರ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಆಂಗಲ್ ಬ್ರಾಕೆಟ್ ಆಪರೇಟರ್. ಅದನ್ನೇ ಈ ಸ್ಲೈಡ್ ಅಲ್ಲಿ ನಿಮಗೆ ಹೇಳ್ತಾ ಬಂದಿರೋದು. ಲೈಕ್ ಪ್ಲಸ್ ದಿಸ್ ಪರ್ಟಿಕ್ಯುಲರ್ ಆಪರೇಟರ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಬೈನರಿ ಆಪರೇಟರ್. ಈ ತರ ಬೈನರಿ ಆಪರೇಟರ್ ಆಗಿ ಯೂಸ್ ಮಾಡ್ತಾ ಬರ್ತೀವಿ. ಡೈರೆಕ್ಟ್ ಆಗಿ ವೇರಿಯೇಬಲ್ ಗೆ ಹಾಕೋಬೇಕು ಅಂತಿಲ್ಲ, ನೀವು ಡೈರೆಕ್ಟ್ ಆಗಿ ಹಾಕೊಂಡ್ರು ಬರುತ್ತೆ. ಗುಡ್ ಮಾರ್ನಿಂಗ್
string concatenation ge we can make use of plus operator, or else we can make use of this angle bracket operator. Okay. Now this is what we learnt in this particular slide. Now how the string ಇಲ್ಲಿ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. How the variables are assigned in the assigned values to the variables, and ಆ variables ನ ಹೇಗೆ ಸೇವ್ ಮಾಡಿ ಇಟ್ಕೊಳ್ಳುತ್ತೆ. ಬಿಕಾಸ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ವೇರಿಯಬಲ್ ಗೆ ನಾವು ಏನೇ ಒಂದು ವ್ಯಾಲ್ಯೂ ಕೊಟ್ಟರು ಅದು ಅಸೈನ್ ಮಾಡಿಕೊಳ್ಳುತ್ತೆ. ವಾಟ್ಸ್ ದ ಸ್ಪೆಷಲ್ ಇನ್ ದಿಸ್ ರೂಬಿ ಈಸ್, ಅಬ್ಸರ್ವ್ ದಿಸ್ ಎಕ್ಸಾಂಪಲ್. ಹಿಯರ್ ಮೈ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ವಾವ್ ಅಂಡ್ ಯುವರ್ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ಮೈ ಸ್ಟ್ರಿಂಗ್. ಮೈ ಸ್ಟ್ರಿಂಗ್ ಅವಾಗ ಏನಾಯ್ತು, ಯುವರ್ ಸ್ಟ್ರಿಂಗ್ ಅಲ್ಲೂ ವಾವ್ ಅಂತ ಬರುತ್ತೆ. ದೆನ್ ಇಫ್ ಯು ಕ್ಲಿಕ್ ಆನ್ ಯುವರ್ ಸ್ಟ್ರಿಂಗ್ ಇಟ್ ಇಸ್ ಗೋಯಿಂಗ್ ಟು ಸೇ ವಾವ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಏನ್ ಅಬ್ಸರ್ವ್ ಮಾಡಬೇಕು ಅಂದ್ರೆ, ಎರಡು ಬೇರೆ ಬೇರೆ ವೇರಿಯಬಲ್ ತಗೊಂಡು ಒಂದೇ ವ್ಯಾಲ್ಯೂ ಹಾಕೊಂಡಾಗ ಇಟ್ ಶೇರ್ಸ್ ದ ಸೇಮ್ ಮೆಮೊರಿ ಲೊಕೇಶನ್. ಇಲ್ಲಿ ನೋಡಿ, ಮೈ ಸ್ಟ್ರಿಂಗ್ ಅಲ್ಲೂ ವಾವ್ ಇದೆ, ಮೈ ಸ್ಟ್ರಿಂಗ್ ಅಲ್ಲೂ ವಾವ್ ನ ಸೇವ್ ಮಾಡಿದೀನಿ, ಯುವರ್ ಸ್ಟ್ರಿಂಗ್ ಅಲ್ಲೂ ವಾವ್ ಅನ್ನೇ ಸೇವ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಎರಡು ಬೇರೆ ಬೇರೆ ವ್ಯಾಲ್ಯೂ ತಗೊಂಡು ಬೇರೆ ಬೇರೆ ವೇರಿಯಬಲ್ ಗೆ ಅಸೈನ್ ಮಾಡ್ಕೊಳ್ಳಲ್ಲ. ಅದು ಏನ್ ಮಾಡುತ್ತೆ, ಏನೇನು ನಾವು ವ್ಯಾಲ್ಯೂ ತಗೊಂಡಿದೀವೋ ಅದರದ್ದೇ ಲೊಕೇಶನ್ ಅನ್ನ ಶೇರ್ ಮಾಡುತ್ತೆ. ಅದನ್ನ ತೋರಿಸ್ಕೊಡ್ತೀನಿ. ಅದನ್ನ ಇಲ್ಲಿ ಹೇಳ್ತಾ ಬರ್ತಿರೋದು ನಾವು, ಬೋತ್ ಮೈ ಸ್ಟ್ರಿಂಗ್ ಅಂಡ್ ಯುವರ್ ಸ್ಟ್ರಿಂಗ್ ರೆಫರ್ಸ್ ದ ಸೇಮ್ ಮೆಮೊರಿ ಲೊಕೇಶನ್, ದ ಪ್ಲೇಸ್ ದಟ್ ಹ್ಯಾಸ್ ದ ಸ್ಟ್ರಿಂಗ್ ವಾವ್. ಏನು ವಾವ್ ಅಂತ ಇದೆ, ಈ ಸ್ಟ್ರಿಂಗ್ ಅಲ್ಲಿ ಏನಿದೆ ಇದೇ ಇದ್ರ ಲೊಕೇಶನ್ ಅನ್ನ ಮೈ ಸ್ಟ್ರಿಂಗಿಗೂ ಕೊಡುತ್ತೆ, ಯುವರ್ ಸ್ಟ್ರಿಂಗಿಗೂ ಕೊಡುತ್ತೆ. ಅಂದ್ರೆ ಅರ್ಥ ಏನು, ಒಂದ್ಸರಿ ನಾವ್ ಏನ್ ವ್ಯಾಲ್ಯೂ ತಗೋತೀವೋ ಸೇಮ್ ಇತ್ತು ಬೇರೆ ಬೇರೆ ವ್ಯಾಲ್ಯೂಗೆ ಅಂದ್ರೆ ಡ್ಯೂಪ್ಲಿಕೇಟ್ ಮಾಡಿ ಸೇವ್ ಮಾಡಲ್ಲ. ಅದೇನ್ ಮಾಡಲ್ಲ, ಡ್ಯೂಪ್ಲಿಕೇಟ್ ಮಾಡ್ಬಿಟ್ಟು ಫಸ್ಟ್ ವೇರಿಯಬಲ್ ಗೆ ಒಂದು ವ್ಯಾಲ್ಯೂ, ಸೆಕೆಂಡ್ ವೇರಿಯಬಲ್ ಒಂದು ವ್ಯಾಲ್ಯೂ ಅಂತ ಎರಡು ವ್ಯಾಲ್ಯೂ ಆಗಿ ಸೇವ್ ಮಾಡ್ಕೊಳ್ಳಲ್ಲ. ಒಂದೇ ವ್ಯಾಲ್ಯೂ ತಗೊಂಡು ಅದ್ರ ಲೊಕೇಶನ್ ನ ಫಸ್ಟ್ ವೇರಿಯಬಲ್ ಗೂ ಕೊಡುತ್ತೆ, ಅದ್ರ ಲೊಕೇಶನ್ ನ ಸೆಕೆಂಡ್ ವೇರಿಯಬಲ್ ಗೂ ಕೊಡುತ್ತೆ. ಸೊ ದಟ್ ಇಟ್ ಸೇವ್ಸ್ ದ ಮೆಮೊರಿ. ಮೆಮೊರಿನ ಸೇವ್ ಮಾಡುತ್ತೆ, ಸೇಮ್ ಲೊಕೇಶನ್ ಅನ್ನೋದು ಶೇರ್ ಮಾಡ್ತಾ ಬರುತ್ತೆ. ದಟ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಮೆಮೊರಿ ಅಸೈನ್ಮೆಂಟ್. ಅಂದ್ರೆ ನಾವು ವೇರಿಯಬಲ್ ನ ಡಿಕ್ಲೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ತರ ಆಗ್ತಾ ಬರುತ್ತೆ. ಐ ವಿಲ್ ಶೋ ಯು ದಟ್ ಇನ್ ದ ಎಕ್ಸಾಂಪಲ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ s1 is equal to Arun. Now in the s1 we have Arun. Warning ಇದೆ. Now in the s1 I have Arun. Okay. In the s2 I will say Kumar. In the s2 I will say Kumar. ಈಗೇನಾಯ್ತು, s1 ಅಲ್ಲೇ ಬೇರೆ ಇದೆ, s2 ನಲ್ಲೇ ಬೇರೆ ಇದೆ, ರೈಟ್? s1 ಅಲ್ಲಿ ಬೇರೆ ಇದೆ, s2 ನಲ್ಲಿ ಬೇರೆ ಇದೆ. Now what I will do, s2 is equal to s1. s2 is equal to s1. ಈಗ ನೋಡಿ, s1 ಅಲ್ಲಿ ಏನಿದೆ ಅರುಣ್, s2 ನಲ್ಲಿ ಏನಿದೆ. ಈಗ ಏನಾಗ್ತಿದೆ, s1 s2 ನಲ್ಲಿ ಎರಡು ಸೇಮ್ ವ್ಯಾಲ್ಯೂ ಬಂದಾಗ ಏನ್ s1 ಅಲ್ಲಿ ಇತ್ತೋ ಅದರ ಮೆಮೊರಿ ಲೊಕೇಶನ್ ಅನ್ನೇ s2 ಗೆ ಕೊಡುತ್ತೆ. ಇನ್ಸ್ಟೆಡ್ ಆಫ್ ದಟ್ ಅದು ಎರಡು ಬೇರೆ ಬೇರೆ ವ್ಯಾಲ್ಯೂನಾಗಿ ತಗೊಂಡು ಸೇವ್ ಮಾಡ್ಕೊಳ್ಳಲ್ಲ. ಇಲ್ಲೇನ್ ಮಾಡುತ್ತೆ, ಅದು ಒಂದು ಅಡ್ವಾಂಟೇಜ್ ಆಗಿ ಬರ್ತಾ ಬರುತ್ತೆ. ಓಕೆ, ನಾವ್ ಏನು ವೇರಿಯಬಲ್ ನ ಬೇರೆ ಬೇರೆ ವೇರಿಯಬಲ್ ತಗೋತೀವೋ, ಬೇರೆ ಬೇರೆ ವೇರಿಯಬಲ್ ನ ತಗೊಂಡಾಗ ಇಟ್ ಟೇಕ್ಸ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸೇಮ್ ವ್ಯಾಲ್ಯೂನ ಬೇರೆ ಬೇರೆ ವೇರಿಯಬಲ್ ಗೆ ಕೊಟ್ರೆ ಏನಾಗುತ್ತೆ, ಅವೇನು ವೇರಿಯಬಲಿನ ವ್ಯಾಲ್ಯೂ ಲೊಕೇಶನ್ ಇತ್ತು ಅದ್ರ ಲೊಕೇಶನ್ ಅನ್ನೇ ಶೇರ್ ಮಾಡ್ಕೊಳ್ಳುತ್ತೆ ಇನ್ಸ್ಟೆಡ್ ಆಫ್ ಶೇರಿಂಗ್ ದ ವ್ಯಾಲ್ಯೂ. ಓಕೆ, ದಟ್ ಈಸ್ ದ ಮೇನ್ ಥಿಂಗ್. ಅದನ್ನೇ ನಾನಿಲ್ಲಿ ತೋರಿಸ್ಕೊಟ್ಟಿದ್ದು. ಯುವರ್ ಮೈ ಸ್ಟ್ರಿಂಗ್ ಅಂಡ್ ಯುವರ್ ಸ್ಟ್ರಿಂಗ್ ನಾನು ಏನ್ ತಗೊಂಡೆ, s1 s2. s1 is equal to ಅರುಣ್ ಅಂತ ತಗೊಂಡೆ, s2 is equal to ಕುಮಾರ್ ಅಂತ ತಗೊಂಡೆ. ದೆನ್ s2 ನಲ್ಲಿ ಚೆಕ್ ಮಾಡಿದ್ರೆ ಇಟ್ ವಿಲ್ ಶೋ ಯು ಏನು ವ್ಯಾಲ್ಯೂ ಇತ್ತು ಅದ್ರ ವ್ಯಾಲ್ಯೂನೇ ತೋರಿಸ್ತಾ ಬರುತ್ತೆ. ಆತರ ತೋರಿಸಿದಾಗ ಏನ್ ಆಗಿರುತ್ತೆ ಇಲ್ಲಿ ಒಳಗಡೆ ಅಂದ್ರೆ, ಪ್ರೋಗ್ರಾಮಿಂಗ್ ಅಲ್ಲಿ ಇಟ್ ಶೇರ್ಸ್ ದ ಸೇಮ್ ಮೆಮೊರಿ ಲೊಕೇಶನ್. ಸೇಮ್ ಮೆಮೊರಿ ಲೊಕೇಶನ್ ಏನ್ ಮಾಡ್ತಾ ಇರತ್ತೆ, ಅದು ಶೇರ್ ಮಾಡ್ತಾ ಇರುತ್ತೆ. ದಟ್ ಈಸ್ ದ ಅಡ್ವಾಂಟೇಜ್ ವಾಟ್ ವಿ ಕ್ಯಾನ್ ಸಿ ಇನ್ ದ ರೂಬಿ ಲ್ಯಾಂಗ್ವೇಜ್. ಓಕೆ, ಅರ್ಥ ಆಯ್ತಾ ಇದು? ಇಲ್ಲೇನಾದ್ರೂ ಡೌಟ್ ಇದೆಯಾ? ಸೊ ನಾವು ವೇರಿಯಬಲ್ ನ ಹೇಗೆ ವೇರಿಯಬಲ್ ಗೆ ವ್ಯಾಲ್ಯೂ ಹೇಗೆ ಕೊಡ್ತೀವಿ, ಬೇರೆ ಬೇರೆ ವ್ಯಾಲ್ಯೂ ಇದ್ರೆ ಇಟ್ ವರ್ಕ್ ಸೇಮ್ ಆಸ್ ಇನ್ ದ ಅದರ್ ಲ್ಯಾಂಗ್ವೇಜಸ್. ವೆನ್ ಇಟ್ ಕಮ್ಸ್ ಟು ದ ಸೇಮ್ ವ್ಯಾಲ್ಯೂ ಬಂದಾಗ ಏನಾಗುತ್ತೆ, ಡೂಪ್ಲಿಕೇಟ್ ಮಾಡಿ ಸೇವ್ ಮಾಡ್ಕೊಳ್ಳಲ್ಲ. ಇನ್ಸ್ಟೆಡ್ ಆಫ್ ಇಟ್ ಶೇರ್ಸ್ ದ ಮೆಮೊರಿ ಲೊಕೇಶನ್. ಇಟ್ ಶೇರ್ಸ್ ದ ಮೆಮೊರಿ ಲೊಕೇಶನ್. ಓಕೆ, now that is what we discussed in this particular slide. ಏನಾದ್ರು ಡೌಟ್ ಇದೆಯಾ ಇಲ್ಲಿ? ಎನಿಬಡಿ? ಸರ್, ಎಸ್. ಒನ್ ವೇರಿಯಬಲ್ ವ್ಯಾಲ್ಯೂ ಚೇಂಜ್ ಮಾಡಿದ್ರೆ ಇನ್ನೊಂದು ಚೇಂಜ್ ಆಗತ್ತಾ ಅಥವಾ ಏನಾಗುತ್ತೆ? ಇಲ್ಲ, ಚೇಂಜ್ ಆಗಲ್ಲ. ತೋರಿಸ್ತೀನಿ ನೋಡಿ.
ಈಗ S1 ಅಲ್ಲಿ I say it's good. I will take S2 as morning. S1 ಅಲ್ಲಿ ಏನಿದೆ ಗುಡ್ ಅಂತಿದೆ, S2 ನಲ್ಲಿ ಏನಿದೆ ಮಾರ್ನಿಂಗ್ ಇದೆ. I can check that. S1 is good, S2 is morning. Now what I do, I will make S2 is equal to good again. S2 ನಾನು ಏನ್ ಮಾಡ್ತಾ ಇದ್ದೀನಿ, ಗುಡ್ ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, S1 ನಲ್ಲೂ ಗುಡ್ ಅಂಡ್ S2 ನಲ್ಲೂ ಗುಡ್, ಎರಡರಲ್ಲೂ ಗುಡ್ ಬಂತು. ಅಂದ್ರೆ ಏನಾಯ್ತು, ಡೈರೆಕ್ಟ್ ಆಗಿ ಅಸೈನ್ ಆಗ್ತಾ ಬಂತು. ನೆಕ್ಸ್ಟ್ ಏನಾಗುತ್ತೆ, ಈಗ ಏನಾದ್ರು ನಾವು ಚೇಂಜ್ ಮಾಡ್ಕೊಂಡ್ರೆ, S2 ನಲ್ಲಿ ಸಪರೇಟ್ ಆಗಿ ಚೇಂಜ್ ಮಾಡ್ಕೊಂಡ್ರೆ, ಇಟ್ ವಿಲ್ ಅಪ್ಡೇಟ್ ಓನ್ಲಿ ಫಾರ್ S2, ನಾಟ್ ಫಾರ್ S1. S1 is good, S2 is morning. ಫಸ್ಟ್ ವ್ಯಾಲ್ಯೂ ತಗೊಂಡೆ, ಗುಡ್ ಅಂತ ಕೊಟ್ಟೆ. ಸೆಕೆಂಡ್ ಸ್ಟ್ರಿಂಗಿಗೂ ಗುಡ್ ಅಂತ ಕೊಟ್ಟೆ. ನೆಕ್ಸ್ಟ್ ಏನ್ ಮಾಡ್ಕೊಂಡಿದ್ದೀನಿ ನಾನು, S2 ಮಾತ್ರ ಚೇಂಜ್ ಮಾಡ್ಕೊಂಡೆ. S2 ಮಾತ್ರ ಮಾರ್ನಿಂಗ್ ಕೊಟ್ಟು S1 ಹಾಗೆ ಉಳಿಸ್ಕೊಂಡೆ. ಅವಾಗ ಏನಾಯ್ತು, S2 ಮಾತ್ರ ಚೇಂಜ್ ಆಗುತ್ತೆ, ಎರಡು ಒಟ್ಟಿಗೆ ಚೇಂಜ್ ಆಗಲ್ಲ. ನೀವು ಕೇಳಿದ್ ಯಾವ ತರ ಅಶ್ವಿನಿ? ಅದೇ S1 is equal to S2 ಮಾಡ್ಕೊಂಡಾಗ ಒಂದೇ ಮೆಮೊರಿ ಲೊಕೇಶನ್ ಪಾಯಿಂಟ್ ಆಗ್ತಿರುತ್ತೆ ಅಂದ್ರಲ್ಲ. ನೋಡಿ, S1 is equal to S2 ಅಂತ ಕೊಡ್ತೀನಿ. ಓಕೆನಾ? ಈಗ S1 ಅಲ್ಲಿ ಏನಿದೆ, ಗುಡ್ ಇದೆ. S2 ನಲ್ಲಿ ಏನಿದೆ, ಮಾರ್ನಿಂಗ್ ಇದೆ. ಈಗ S2 ವ್ಯಾಲ್ಯೂ ಏನಾಗಿ ಅಪ್ಡೇಟ್ ಆಗುತ್ತೆ, S2 ವ್ಯಾಲ್ಯೂ ವಿಲ್ ಗೆಟ್ ಅಪ್ಡೇಟೆಡ್ ಆಸ್ ಗುಡ್ ಓನ್ಲಿ. ನೋಡಿ, S2 ನಲ್ಲಿ ಏನಿದೆ, ಮಾರ್ನಿಂಗ್ ಇದೆ, S1 ಅಲ್ಲಿ ಗುಡ್ ಇದೆ. ಈಗ ನಾನು ಏನ್ ಕೊಡ್ತಾ ಇದ್ದೀನಿ, S1 is equal to S2 ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ, ಸಾರಿ, S1 is equal to S2 ಅಂತ ಕೊಟ್ಟಾಗ S1 ಗೆ ಮಾರ್ನಿಂಗ್ ಹೋಗಿ ಅಪ್ಡೇಟ್ ಆಗುತ್ತೆ. S1 ವ್ಯಾಲ್ಯೂಗೆ S2 ನಲ್ಲಿ ಏನ್ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಹೋಗ್ಲಿ. ಈಗ ಈವನ್ S1 ನಲ್ಲೂ ಮಾರ್ನಿಂಗ್ ಬರುತ್ತೆ, S2 ನಲ್ಲೂ ಮಾರ್ನಿಂಗ್ ಬರುತ್ತೆ. ಮಾರ್ನಿಂಗ್ ಯಾಕೆಂದ್ರೆ S2 ನಲ್ಲಿ ಇರೋ ವ್ಯಾಲ್ಯೂ S1 ಗೆ ಹೋಯ್ತು. ಈಗ ಅದೇ ತರ ಏನಾದ್ರೂ ನಾನು S1 ಗೆ ಬೇರೆ ವ್ಯಾಲ್ಯೂ ಕೊಟ್ರೆ, ಹೆಲೋ S1 ಗೆ ಕೊಟ್ರೆ, S1 ಗೆ ನಾನು ಹೆಲೋ ಅಂತ ಕೊಟ್ರೆ, ಇಟ್ ಗೆಟ್ ಅಪ್ಡೇಟ್ ಓನ್ಲಿ ಫಾರ್ S1, ನಾಟ್ ಫಾರ್ S2. S1 ನಲ್ಲಿ ಹೆಲೋ ಇದೆ, S2 ನಲ್ಲಿ ಮಾರ್ನಿಂಗ್ ಇದೆ. ಓಕೆ ಸರ್, ಕ್ಲಿಯರ್ ಆಯ್ತು ಸರ್. ಕ್ಲಿಯರ್ ಆಯ್ತಾ? ಎಸ್ ಸರ್. ಮತ್ತೆ ಬೇರೆ ಯಾರಿಗಾರು ಡೌಟ್ ಇದೆಯಾ? ಎನಿಬಡಿ ಡೌಟ್? ಓಕೆ, ಡೌಟ್ ಇದ್ರೆ ಮಧ್ಯದಲ್ಲೇ ಕೇಳಿ, ಏನ್ ತೊಂದರೆ ಇಲ್ಲ. ಅಲ್ಲೇ ನಿಲ್ಸ್ಬಿಟ್ಟು ಇಂಟರಪ್ಟ್ ಮಾಡಿ, ಏನ್ ತೊಂದರೆ ಇಲ್ಲ. ಲುಕ್ ಎಟ್ ಹಿಯರ್. ಈಗ ಇದರಲ್ಲಿ ಇನ್ನೊಂದು ಏನಿದೆ ಅಂದ್ರೆ, ಇಫ್ ಡಿಫರೆಂಟ್ ಸ್ಟ್ರಿಂಗ್ ಲಿಟಲ್ is assigned to my string, my string, Ruby will build a memory location with a value of new string literals. ಅಂದ್ರೆ ಏನ್ ಮಾಡುತ್ತೆ, ಹೊಸ ವ್ಯಾಲ್ಯೂಸ್ ನ ಅದು ಹೊಸದಾಗಿದ್ರೆ ವ್ಯಾಲ್ಯೂಸ್ ಬೇರೆ ವ್ಯಾಲ್ಯೂಸ್ ಬಂದ್ರೆ ಮಾತ್ರ ಏನ್ ಮಾಡುತ್ತೆ, ಹೊಸ ಮೆಮೊರಿ ಲೊಕೇಶನ್ ನ ಕೊಡುತ್ತೆ. ಇಲ್ಲ ಅಂದ್ರೆ ಅದು ಹೊಸ ಮೆಮೊರಿ ಲೊಕೇಶನ್ ಕೊಡಲ್ಲ, ಇರೋ ಮೆಮೊರಿ ಲೊಕೇಶನ್ ಅನ್ನೇ ಶೇರ್ ಮಾಡ್ತಾ ಹೋಗುತ್ತೆ. ಇನ್ ಕೇಸ್ ಇಫ್ ಇಟ್ ಈಸ್ ಹ್ಯಾವಿಂಗ್ ಎ ಸೇಮ್ ವ್ಯಾಲ್ಯೂ. ವಾವ್ ಅನ್ನೋದೇ ಮತ್ತೊಂದ್ಸರಿ ನೀವು ಇನ್ನೊಂದು ವೇರಿಯಬಲ್ ಕೊಡ್ತೀರಾ ಅಂದ್ರೆ ಅವಾಗ ಏನಾಗುತ್ತೆ, ಮೆಮೊರಿ ಲೊಕೇಶನ್ ಶೇರ್ ಮಾಡುತ್ತೆ. ಇನ್ ಕೇಸ್ ನೀವೇನಾದ್ರೂ ಬೇರೆ ವ್ಯಾಲ್ಯೂ ಕೊಟ್ರೆ, ವಾವ್ ಇಲ್ಲಿ ನೋಡಿ, ಮೈ ಸ್ಟ್ರಿಂಗ್ ವಾಟ್ ಅಂತ ಇದೆ, ಯುವರ್ ಸ್ಟ್ರಿಂಗ್ ವಾವ್ ಅಂತ ಇದೆ, ಇವಾಗ ಮಾತ್ರ ಬೇರೆ ಬೇರೆ ಮೆಮೊರಿ ಲೊಕೇಶನ್ ಕೊಡುತ್ತೆ. ಸೇಮ್ ವ್ಯಾಲ್ಯೂಸ್ ಇದ್ರೆ ಸೇಮ್ ಮೆಮೊರಿ ಲೊಕೇಶನ್ ಕೊಡುತ್ತೆ. ಇಟ್ ಶೇರ್ಸ್ ದ ಮೆಮೊರಿ ಲೊಕೇಶನ್ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಎ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಓಕೆ, ದಟ್ ಈಸ್ ದ ಬ್ಯೂಟಿ ಆಫ್ ದ ರೂಬಿ ಇನ್ ಸ್ಟ್ರಿಂಗ್ ಆಪರೇಷನ್ಸ್. Now, ಈಗ ಏನ್ ಮಾಡ್ಬೋದು, we have one more option they use in the Ruby or they provided in the Ruby is replace ಅನ್ನೋದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ರೀಪ್ಲೇಸ್ ಅನ್ನೋದು ಏನು ಅಂದ್ರೆ, ಇಟ್ ರೀಪ್ಲೇಸ್ ದ ವ್ಯಾಲ್ಯೂಸ್. ಅಶ್ವಿನಿ ನೀವು ಕೇಳಿದ್ರಲ್ಲ, ಅದು ಈಗ ಆಗತ್ತೆ ನೋಡಿ. ಈಗ ಇಲ್ಲಿ ರೀಪ್ಲೇಸ್ ಅಂತ ಏನಿದೆ, ರೀಪ್ಲೇಸ್ ಅಂತ ಕೊಟ್ರೆ ಎರಡಕ್ಕೂ ರೀಪ್ಲೇಸ್ ಆಗುತ್ತೆ. ಕ್ಯಾನ್ ಅಬ್ಸರ್ವ್ ಹಿಯರ್, ಮೈ ಸ್ಟ್ರಿಂಗ್ ಇಸ್ ವಾವ್ ಅಂಡ್ ಯುವರ್ ಸ್ಟ್ರಿಂಗ್ ಇಸ್ ಈಕ್ವಲ್ ಟು ಮೈ ಸ್ಟ್ರಿಂಗ್ ಇಸ್ ಸೇಮ್ ವಾವ್. ಅಲ್ಲಿಗೆ ಮೈ ಸ್ಟ್ರಿಂಗ್ ಯುವರ್ ಸ್ಟ್ರಿಂಗ್ ಎರಡರಲ್ಲೂ ವಾವೇ ಇದೆ. ನಾನು ಏನ್ ಮಾಡ್ತೀನಿ, ಮೈ ಸ್ಟ್ರಿಂಗ್ ಡಾಟ್ ರೀಪ್ಲೇಸ್ ಇಸ್ ಈಕ್ವಲ್ ಟು ಗೋಲಿ ಅಂತ ಕೊಟ್ರೆ ಏನಾಯ್ತು, ಅಲ್ಲಿಗೆ ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ. ದೆನ್ ಇಫ್ ಯು ಚೆಕ್ ಇನ್ ದ ಮೈ ಸ್ಟ್ರಿಂಗ್ ಇಟ್ ಈಸ್ ಗೋಲಿ ಅಂಡ್ ಇಫ್ ಯು ಚೆಕ್ ಇನ್ ದ ಯುವರ್ ಸ್ಟ್ರಿಂಗ್ ಇಟ್ ಈಸ್ ಗೋಲಿ. ಓಕೆ, ಆತರ ಎರಡು ಕಡೆ ಏನಾಗ್ತಾ ಬರುತ್ತೆ, ಸೇಮ್ ವ್ಯಾಲ್ಯೂಸ್ ಬರುತ್ತೆ. ಇದನ್ನ ರನ್ ಮಾಡಿ ತೋರಿಸ್ತೀನಿ. ಲುಕ್ ಎಟ್ ಹಿಯರ್, S1 is equal to S2. S1 ಮಾರ್ನಿಂಗ್, S2 ಮಾರ್ನಿಂಗ್, ಎರಡರಲ್ಲೂ ಸೇಮ್ ವ್ಯಾಲ್ಯೂ ಇದೆ ಅಲ್ವಾ. S1 ಮಾರ್ನಿಂಗ್ ಇದೆ, S2 ನಲ್ಲೂ ಮಾರ್ನಿಂಗ್ ಇದೆ. Now what I do, I make it as S1 dot replace. S1 dot replace is equal to hello.
s1 ಡಾಟ್ ರಿಪ್ಲೇಸ್ ಇಸ್ ಈಕ್ವಲ್ ಟು ಹೆಲೋ ಅಂತ ಕೊಟ್ರೆ ಈಗ ಏನಾಗುತ್ತೆ, ಈ ಹೆಲೋ ಅನ್ನೋದು S1 ಗೆ ರಿಪ್ಲೇಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇಟ್ ವಿಲ್ ಅಪ್ಡೇಟ್ ಫಾರ್ S2 ಆಲ್ಸೋ, ಯಾಕೆಂದ್ರೆ ಎರಡು ಕಡೆ ಸೇಮ್ ಮೆಮೊರಿ ಲೊಕೇಶನ್ ಇರೋದ್ರಿಂದ. ಈಗ ಎರಡು S1 ಅಲ್ಲೂ ಹೆಲೋ ಇದೆ, S2 ನಲ್ಲೂ S1 ಅಲ್ಲೂ ಮಾರ್ನಿಂಗ್ ಇದೆ, S2 ನಲ್ಲೂ ಮಾರ್ನಿಂಗ್ ಇದೆ. ನಾನು ರೀಪ್ಲೇಸ್ ಏನಂತ ಮಾಡ್ತಾ ಇದ್ದೀನಿ, ಹೆಲೋ ಅಂತ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ಹೆಲೋ ಅಂತ ರಿಪ್ಲೇಸ್ ಮಾಡಿ ಚೆಕ್ ಮಾಡಿದ್ರೆ, ಈಗ ನಾನು S1 ವ್ಯಾಲ್ಯೂನ ಚೆಕ್ ಮಾಡಿದ್ರೆ S1 ಇಸ್ ಓಕೆ ಸ್ಟ್ರಿಂಗ್ replace syntax okay is equal to 11. ಈಗ replace syntax ಏನು ಅಂದ್ರೆ s1 dot replace in the bracket give specify the new string. ಈಗ ನಾನು ಚೆಕ್ ಮಾಡ್ತೀನಿ, S1 ಅಲ್ಲೂ hello ಇದೆ, S2 ನಲ್ಲೂ hello ಇದೆ. ಅಶ್ವಿನಿ ನೀವು ಆಗ್ಲೇ ಕೇಳಿದ್ದು ಈಗ ಬಂದಿದೆ ನೋಡಿ. ಒಂದ್ಸರಿ ನಾವು ಚೇಂಜ್ ಮಾಡ್ಬೇಕಂದ್ರೆ ಎರಡಕ್ಕೂ ಅಪ್ಲೈ ಆಗುತ್ತಾ ಅಂದ್ರೆ ಯಾವಾಗ ಅಪ್ಲೈ ಆಗುತ್ತೆ, when we make use of replace. Yes sir. Clear? Yes sir. ಸೊ ಅದು ಈಗ ನಾವು ರೀಪ್ಲೇಸ್ ಅಂತ ಮಾಡಿದ್ರೆ ಯಾವಾಗ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ರೀಪ್ಲೇಸ್ ವಿಲ್ ಬಿ ಯೂಸ್ಡ್ ವೆನ್ ಬೋತ್ ದ ವೇರಿಯಬಲ್ಸ್ ಹ್ಯಾವಿಂಗ್ ಅ ಸೇಮ್ ನೇಮ್. ಎರಡಕ್ಕೂ ಸೇಮ್ ವ್ಯಾಲ್ಯೂಸ್ ಇದ್ದಾಗ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಬಿ replace the same values. Okay ಸರ್ ಇನ್ನು ಮಲ್ಟಿಪಲ್ ವೇರಿಯೇಬಲ್ಸ್ ಇನಿಷಿಯಲೈಸ್ ಮಾಡಬಹುದಾ ಸೇಮ್ ಮೆಮೊರಿ ಏನು ಹೇಳಿ, ಸರಿ ಟು ವೇರಿಯೇಬಲ್ ನ ಸೇಮ್ ಲೊಕೇಶನ್ ಗೆ ಪಾಯಿಂಟ್ ಮಾಡೋದಕ್ಕೂ ಆಗುತ್ತಾ ಆಪ್ಷನ್? ಲೈಕ್ ಈಗ S1 S2 ನಲ್ಲಿ hello ಇದೆ, want to take S3 S3 ಹಂಗೆ S3 is equal to I take S1. Now S1 hello, S2 hello, S3 hello. Okay, now what I do, S1 dot replace of good. ಈಗ ಚೆಕ್ ಮಾಡ್ತೀನಿ, S1 good, S2 good, S3 good, ಎಲ್ಲದಕ್ಕೂ ರಿಪ್ಲೇಸ್ ಆಗುತ್ತೆ. ಓಕೆ ಸರ್. is it clear? ಅರ್ಥ ಆಯ್ತಾ? Hello? Yes, sir. Okay. I will go for the next concept. So this is how we work with the string operations. ಇದು ನೋಡಿ, ಅದ್ರ ಜೊತೆಗೆ ಏನಿದೆ, we have some string methods, inbuilt string methods ಗಳನ್ನ ಕೊಡ್ತಾ ಹೋಗ್ತಿದ್ದಾರೆ. ಯಾವ್ದಾವ್ದು inbuilt string methods ಅಂದ್ರೆ capitalize, chop ಬೇರೆ, chomp ಬೇರೆ ಇದೆ. Chop is remove the last character, chomp is a new line from the right end if there is one. ಯಾವ್ದಾದ್ರು ಇತ್ತು ಅಂದ್ರೆ ಅಲ್ಲಿಂದ ನ್ಯೂ ಲೈನ್ ಏನಾದ್ರು ಇತ್ತು ಅಂದ್ರೆ ಅಲ್ಲಿಂದ ತಗೊಳ್ತಾ ಬರುತ್ತೆ, ಅದನ್ನ ರಿಮೂವ್ ಮಾಡ್ತಾ ಬರುತ್ತೆ. Case to convert into upper case, down case to convert into lower case. Strip, remove the spaces on the both ends. ಆ ಕಡೆ ಸ್ಟ್ರಿಂಗ್ ಇನ ಲೆಫ್ಟ್ ಟು ರೈಟ್ ಸೈಡ್ ಅಲ್ಲಿ ಏನಾದ್ರು ಸ್ಪೇಸಸ್ ಇತ್ತು ಅಂದ್ರೆ ಎರಡು ಸ್ಪೇಸಸ್ ನ ರಿಮೂವ್ ಮಾಡುತ್ತೆ. L strip, remove the left end spaces. R strip, remove the spaces on the right end. Reverse the characters of the string, reverse ಮಾಡುತ್ತೆ. Swap is swaps the upper case to lower case or lower case to upper case. ಈ ತರ ಇನ್ಬಿಲ್ಟ್ ಆಪ್ಷನ್ಸ್ ಗಳು ನಮಗೆ ಸಿಗ್ತಾ ಹೋಗುತ್ತೆ ಯಾವ್ದ್ರಲ್ಲಿ, ರೂಬಿನಲ್ಲಿ. Now look at here, the one more thing what we can see here is here good ಅಂತ ಇದೆ ಅಲ್ವಾ. What I do is S1 dot upcase, S1 dot upcase ಅಂತ ಕೊಡ್ತೀನಿ. S1 dot upcase ಅಂತ ಕೊಟ್ರೆ ಏನಾಯ್ತು ನೋಡಿ, it is converted to upper case, right? S1 dot upcase ಏನಿತ್ತು, S1 ಅಲ್ಲಿ GOOD, G ಮಾತ್ರ ಕ್ಯಾಪ್ಸ್ ಇದ್ದು, ಎವ್ರಿಥಿಂಗ್ ಗಾಟ್ ಅಪ್ಪರ್ ಕೇಸ್. ಬಟ್ ಅದೇನು ಅಂದ್ರೆ ಚೆಕ್ ಮಾಡಿದ್ರೆ S1 ಅಲ್ಲಿ ಹಾಗೆ ಇದೆ, ತೋರಿಸ್ಬೇಕಾದ್ರೆ ಮಾತ್ರ ಏನ್ ಮಾಡುತ್ತೆ ಅದು ಅಪ್ ಕೇಸ್ ಅಂತ ಕೊಟ್ರೆ ಆ ಮೂಮೆಂಟಿಗೆ ಮಾತ್ರ ಅದು ಎಲ್ಲದನ್ನು ಅಪ್ಪರ್ ಕೇಸ್ ಮಾಡುತ್ತೆ, ಒರಿಜಿನಲ್ ವ್ಯಾಲ್ಯೂನ ಅದು ಚೇಂಜ್ ಮಾಡಿರಲ್ಲ. ಅರ್ಥ ಆಯ್ತಾ? ಇಲ್ಲಿ ನೋಡಿ, S1 ಡಾಟ್ ಅಪ್ ಕೇಸ್ ಅಂದ್ರೆ S1 ಅಲ್ಲಿ ಏನಿತ್ತು ಅದನ್ನ ಅಪ್ಪರ್ ಕೇಸ್ ಮಾಡ್ತು, ಗುಡ್ ಅನ್ನೋದನ್ನ ಎಲ್ಲದನ್ನು ಅಪ್ಪರ್ ಕೇಸ್ ಮಾಡ್ತು. ಬಟ್ ಒರಿಜಿನಲ್ ವ್ಯಾಲ್ಯೂನಲ್ಲಿ ಅದೇನಾದ್ರು ಚೇಂಜ್ ಮಾಡಿದ್ಯಾ? ಒರಿಜಿನಲ್ ವ್ಯಾಲ್ಯೂನಲ್ಲಿ ಅದು ಚೇಂಜ್ ಮಾಡಿರಲ್ಲ. ಅರ್ಥ ಆಗ್ತಿದ್ಯಾ? ಒರಿಜಿನಲ್ ವ್ಯಾಲ್ಯೂನಲ್ಲಿ ಅದು ಚೇಂಜ್ ಮಾಡಿರಲ್ಲ. ಸುಮ್ನೆ ನೀವೇನಾದ್ರೂ ಸ್ಟ್ರಿಂಗ್ ವೇರಿಯೇಬಲ್ ಕೊಟ್ಬಿಟ್ಟು ಸ್ಟ್ರಿಂಗ್ ವೇರಿಯೇಬಲ್ ಜೊತೆಗೆ ಅಪ್ ಕೇಸ್ ಅಂತ ಕೊಟ್ರೆ ಅದೇನ್ ಮಾಡುತ್ತೆ,
ಆ ಮೂಮೆಂಟಿಗೆ ಅಷ್ಟೇ ಅದನ್ನ ಅಪ್ಪರ್ ಕೇಸ್ ಮಾಡಿ ತೋರಿಸುತ್ತೆ. ಒರಿಜಿನಲ್ ಅಲ್ಲಿ ಅದು ಅಪ್ಪರ್ ಕೇಸ್ ಆಗಿ ಮಾಡಿರೋದಿಲ್ಲ. ಓಕೆ, ಅದನ್ನೇ ನಾನು ಇಲ್ಲಿ ತೋರಿಸಿದ್ದು. ಈಗ ನೋಡಿ, S1 ಡಾಟ್ ಅಪ್ ಕೇಸ್ ಅಂದ್ರೆ ಗುಡ್ ಅಂತ ಬಂತು, ಎಲ್ಲದು ಅಪ್ಪರ್ ಕೇಸ್ ಆಗಿ ಬಂದಿದೆ. ಬಟ್ ಆಕ್ಚುಲಿ ಒರಿಜಿನಲ್ ಅಲ್ಲಿ ಏನಿದೆ, ಜಿ ಮಾತ್ರ ಗುಡ್ ಇದೆ, ಅದು ಹಾಗೆ ಇದೆ, ಅದನ್ನೇನ್ ಚೇಂಜ್ ಮಾಡಿಲ್ಲ. ತೋರ್ಸೋದಿಕ್ ಮಾತ್ರ ಅದೇನಂತ ತೋರಿಸ್ತು, ಅಪ್ ಕೇಸ್ ಅಂತ ತೋರಿಸಿದಾಗ ಎವ್ರಿಥಿಂಗ್ ಇಟ್ ಮೇಡ್ ಇಟ್ ಆಸ್ ಕ್ಯಾಪಿಟಲ್ ಲೆಟರ್ಸ್. ಆಯ್ತಾ? ಈಗ ಡೌಟ್ ಬರ್ಬೋದು, ಸರ್ ನಾನು ಅದನ್ನ ಚೇಂಜ್ ಮಾಡ್ಲೇಬೇಕು, ಅಪ್ಪರ್ ಕೇಸಿಗೆ ಚೇಂಜ್ ಮಾಡ್ಲೇಬೇಕು. ಅವಾಗ ಏನ್ ಮಾಡ್ಬೋದು, ಈ ತರ ಅಪ್ಪರ್ ಕೇಸ್ ಕೊಟ್ಬಿಟ್ಟು ಎಕ್ಸ್ಕ್ಲಮೇಟರಿ ಕೊಡಿ. S1 ಡಾಟ್ ಅಪ್ ಕೇಸ್, S1 ಡಾಟ್ ಅಪ್ ಕೇಸ್ ಎಕ್ಸ್ಕ್ಲಮೇಟರಿ ಅಂತ ಕೊಟ್ರೆ ಏನ್ ಮಾಡುತ್ತೆ, ಅದು ಚೇಂಜ್ ಮಾಡಿ ಸೇವ್ ಮಾಡುತ್ತೆ. ಈಗ ನೋಡಿ, S1 ನಲ್ಲಿ GOOD ಜಿ ಮಾತ್ರ ಕ್ಯಾಪ್ಸ್ ಇದೆ, ಇದು ಒರಿಜಿನಲ್ ವ್ಯಾಲ್ಯೂ. ಈಗ ಏನ್ ಮಾಡುತ್ತೆ, ಇಟ್ ಚೇಂಜಸ್ ಟು ಗುಡ್ GOOD, ಎಲ್ಲದನ್ನು ಅಪ್ಪರ್ ಕೇಸ್ ಆಯ್ತು. ಈಗ ವ್ಯಾಲ್ಯೂ, ಒರಿಜಿನಲ್ ವ್ಯಾಲ್ಯೂ ಏನಿದೆ ಅಂತ ನಾನು ಚೆಕ್ ಮಾಡ್ಕೊಂಡ್ರೆ, ಯು ಕ್ಯಾನ್ ಸಿ ದಟ್ GOOD ಇಟ್ ಈಸ್ ಕಂಪ್ಲೀಟ್ ಇನ್ ದ ಅಪ್ಪರ್ ಕೇಸ್. ಸರ್ ಈಗ S1 ಮತ್ತೆ S2 ವ್ಯಾಲ್ಯೂಸ್ ಏನಿದೆ ನೋಡಿ ಸರ್, ಎಲ್ಲದೂ ಚೇಂಜ್ ಆಗುತ್ತೆ, ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇದೆ. ಯಾಕೆ ಅಂದ್ರೆ ಸೇಮ್ ವ್ಯಾಲ್ಯೂಸ್ ಇರೋದ್ರಿಂದ. ಇದು ಡ್ರಾಬ್ಯಾಕ್ ಅಲ್ವಾ ಸರ್? ಇದು ಏನಕ್ಕೆ ಆಗ್ಬಾರ್ದು ಅಂದ್ರೆ ಆಗ್ಬಾರ್ದು ಅಂದ್ರೆ ಅದನ್ನ ಈ ತರ ಎಕ್ಸ್ಕ್ಲಮೇಟರಿ ಕೊಟ್ಟು ಸೇವ್ ಮಾಡ್ಕೋಬಹುದು. ಚೇಂಜ್ ಆಗ್ಬಾರ್ದು ಅಂದ್ರೆ ಅದಕ್ಕೆ ಮಾತ್ರ, ಆ ಮೂಮೆಂಟಿಗೆ ಮಾತ್ರ ಇರ್ಲಿ ಅಂದ್ರೆ ಆ ತರನೂ ಮಾಡ್ಕೋಬಹುದು. ಇಟ್ ಈಸ್ ನಾಟ್ ಎ ಡ್ರಾಬ್ಯಾಕ್. ಎಲ್ಲಾ ಕಡೆ ಸೇಮ್ ವ್ಯಾಲ್ಯೂ ಇದೆ ಅಂದ್ರೆ ಎಲ್ಲಾ ಕಡೆನೂ ನಾನು ಏನ್ ಮಾಡ್ತಾ ಇದ್ದೀನಿ, ಸೇಮ್ ವ್ಯಾಲ್ಯೂಸ್ ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ. ಸೊ ಮತ್ತೆ ಮತ್ತೆ ಎಲ್ಲಾ ಕಡೆ ಅಪ್ಡೇಟ್ ಮಾಡೋದ್ರ ಬದಲು ಒಂದ್ಸರಿ ಅಪ್ಡೇಟ್ ಮಾಡೋದು ಎಲ್ಲಾ ಕಡೆ ಅಪ್ಡೇಟ್ ಆಗ್ತಾ ಹೋಗುತ್ತೆ, ಎಲ್ಲೆಲ್ಲಿ ಸೇಮ್ ವ್ಯಾಲ್ಯೂಸ್ ಇದೆಯೋ ಅಲ್ಲಲ್ಲಿ. ಓಕೆ, ಎಸ್ ಸರ್. ನೆಕ್ಸ್ಟ್, ಈಗ ಇದು ಅರ್ಥ ಆಯ್ತಾ? ಅಪ್ ಕೇಸಿಗೂ ಅಪ್ ಕೇಸ್ ವಿತ್ ಎಕ್ಸ್ಕ್ಲಮೇಟರಿಗೂ. ಹ್ಯಾವ್ ಯು ಅಂಡರ್ಸ್ಟುಡ್ ದ ಡಿಫರೆನ್ಸ್? ಸ್ಟ್ರಿಂಗ್ ಅಪ್ ಕೇಸ್, S1 ಡಾಟ್ ಅಪ್ ಕೇಸ್, S1 ಡಾಟ್ ಅಪ್ ಕೇಸ್ ವಿತ್ ಎಕ್ಸ್ಕ್ಲಮೇಟರಿ. ಡಿಫ್ರೆನ್ಸ್ ಗೊತ್ತಾಗಿದೆಯಾ? ಬರೀ ಅಪ್ ಕೇಸ್ ಅಂತ ಕೊಟ್ರೆ ಆ ಮೂಮೆಂಟ್ ಔಟ್ಪುಟ್ ಅಲ್ಲಿ ಮಾತ್ರ ಅಪ್ ಕೇಸ್ ಆಗಿ ತೋರಿಸುತ್ತೆ, ಅಪ್ಪರ್ ಕೇಸ್ ಆಗಿ ತೋರಿಸುತ್ತೆ. ಅಪ್ ಕೇಸ್ ಎಕ್ಸ್ಕ್ಲಮೇಟರಿ ಅಂತ ಕೊಟ್ರೆ ಇಟ್ ವಿಲ್ ಸೇವ್ ದಟ್ ಅಪ್ಪರ್ ಕೇಸ್ ಆಲ್ಸೋ. ಡಿಫ್ರೆನ್ಸ್ ಗೊತ್ತಾಗಿದೆ ಇದು? ಸ್ಟ್ರಿಂಗ್ 1 ಅಪ್ ಕೇಸ್, string 1 uppercase exclamatory. Is that clear, all of you? Hello? ಕೇಳಿಸ್ತಿದೆಯಾ? Yes, sir. Yes, sir. ಓಕೆ, ಡಿಫರೆನ್ಸ್ ಅರ್ಥ ಆಗಿದೆ ಅದು? ಅಪ್ಕೇಸಿಗೂ ಅಪ್ಕೇಸ್ ಎಕ್ಸ್ಕ್ಲಮೇಟರಿಗೂ ಡಿಫರೆನ್ಸ್ ಗೊತ್ತಾಗಿದೆಯಾ? ಓಕೆ, ಐ ವಿಲ್ ಗೋ ಫಾರ್ವರ್ಡ್. ಈಗ ನೋಡಿ, ಈಗ ನನಗೆ ಯಾವ್ದಾರ ಒಂದು ಕ್ಯಾರೆಕ್ಟರ್ ಇದೆ, ಆ ಕ್ಯಾರೆಕ್ಟರ್ ನಾನು ರಿಪೀಟೆಡ್ ಆಗಿ ತೋರಿಸ್ಬೇಕು ಅಂದ್ರೆ ವಿ ಕ್ಯಾನ್ ಡೂ ಲೈಕ್ ದಿಸ್. ಈ ತರ ನಾನು ಏನ್ ಮಾಡ್ಬೋದು, ಇಂಟು 3 ಕೊಟ್ಕೋಬಹುದು. ಫಾರ್ ಎಕ್ಸಾಂಪಲ್ S1 ಇಂಟು 3. ಗುಡ್ ಗುಡ್ ಗುಡ್. ಸೊ ನಮಗೆ ಏನ್ ಬೇಕು ಅದನ್ನ 3 ಸರಿ ತೋರಿಸ್ತಾ ಬರುತ್ತೆ. ಸೊ ನಿಮಗೆ ಏನಿದೆ ಅದನ್ನ 3 ಟೈಮ್ಸ್ ಬೇಕಿದ್ರೆ ಯು ಕ್ಯಾನ್ ರಿಪೀಟ್ ಬೈ ಯೂಸಿಂಗ್ the multiplication operator and the number. ಎಷ್ಟು ಸರಿ ರಿಪೀಟ್ ಆಗಬೇಕು ಅಷ್ಟು ಸರಿ ರಿಪೀಟ್ ಆಗೋದನ್ನ ನೀವು ಅಲ್ಲಿ ತೋರಿಸ್ತಾ ಬರುತ್ತೆ. ಇಲ್ಲಿವರೆಗೂ ನಾವೇನ್ ಮಾಡ್ತಾ ಇದ್ವಿ, ಡೈರೆಕ್ಟ್ ಆಗಿ ವ್ಯಾಲ್ಯೂ ತಗೋತಾ ಇದ್ವಿ, ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಈಗ ನಾವೇನ್ ಚೆಕ್ ಮಾಡ್ತಾ ಹೋಗ್ತೀವಿ, ಹೇಗೆ ವ್ಯಾಲ್ಯೂಸ್ ನ ರೀಡ್ ಮಾಡಿ ಡಿಸ್ಪ್ಲೇ ಮಾಡೋದು. ಹಿಯರ್ ವಿ ಟೇಕ್ ಅ ವೇರಿಯಬಲ್, ವೇರಿಯಬಲ್ ಇಸ್ ಈಕ್ವಲ್ ಟು ಮೈ ನೇಮ್ ಅಂಡ್ ಅದು ಡಿಸ್ಪ್ಲೇ ಆಗುತ್ತೆ. ಪುಟ್ಸ್ ಅಂದ್ರೆ ಲೈಕ್ ಪ್ರಿಂಟ್ ಸ್ಟೇಟ್ಮೆಂಟ್ ತರ ನಾನು ಹೇಗೆ ಪ್ರಿಂಟ್ ಮಾಡ್ತೀನಿ, ಮೈ ನೇಮ್ ಇಸ್ ಹ್ಯಾಶ್ ನೇಮ್. ಸೊ ಈ ತರ ನಾವು ಕೊಡ್ತಾ ಹೋಗ್ತೀವಿ. ಈಗ ನೋಡಿ ತೋರಿಸ್ತೀನಿ. I will take a name is equal to, then puts ಒಳಗೆ my name is hash, because this is the syntax, hash flower brace ಒಳಗೆ ನೇಮ್, ವೇರಿಯಬಲ್ ನೇಮ್ ನ ಕೊಡಿ. ಇಲ್ಲಿ ನೋಡಿ, puts is the print statement, puts my name. ಇಲ್ಲಿಂದ ಏನ್ ಮಾಡ್ತಾ ಇದೀವಿ, my name. ಸೊ my name ಒಳಗಡೆ ನಾವೇನ್ ಕೊಡ್ತಾ ಇದೀವಿ, ವೇರಿಯಬಲ್ ನೇಮ್ ಅನ್ನ ಕೊಡ್ತಾ ಇದೀವಿ. ಸೊ ದಟ್ ಈಸ್ ಹೌ I think bracket will work.
bracket is not needed here. My name is hash name. Hash name. Close the bracket. My name is ಈ ತರ ಡಿಸ್ಪ್ಲೇ ಆಗುತ್ತೆ. ಬಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ನಿಲ್ ಅಂತ ಒಂದು ಬರುತ್ತೆ ನೋಡಿ. ನಿಲ್ ಯಾಕೆ ಬರುತ್ತೆ ಅಂದ್ರೆ ಇಟ್ ರಿಟರ್ನ್ಸ್ ದ ವ್ಯಾಲ್ಯೂ. ಮತ್ತೇನು ಅಲ್ಲಿ ರಿಟರ್ನ್ ಮಾಡೋದಕ್ಕಿಲ್ಲ. ಎವ್ರಿಥಿಂಗ್ ಇಸ್ ರಿಟರ್ನ್. ಇನ್ನೇನು ಫರ್ದರ್ ರಿಟರ್ನ್ ಮಾಡೋದಕ್ಕೆ ಅಲ್ಲೇನು ಇಲ್ಲ ಅನ್ನೋದನ್ನ ಅಲ್ಲಿ ತೋರಿಸ್ತಾ ಬರುತ್ತೆ. ಮೈ ನೇಮ್ ಇಸ್ ಅರುಣ್ ಅಂಡ್ ಅದ್ರ ಕೆಳಗಡೆ ನಿಲ್ ಅಂತ ಬರುತ್ತೆ. ದೇರ್ ಇಸ್ ನಥಿಂಗ್ ಫರ್ದರ್ ಟು ರಿಟರ್ನ್ ಅಂತ. Okay, that will display when you use the print statement, puts statement. So put statement ಅನ್ನ ನಾವು ಹೇಗೆ ಬರೀತೀವಿ? We use puts. My name is, we make use of hash. Hash ಒಳಗಡೆ flower bracket ಒಳಗಡೆ we use the variable name. ವೇರಿಯಬಲ್ ನೇಮ್ ನಾನು ಕೊಟ್ಕೋತೀನಿ. ವೇರಿಯಬಲ್ ನೇಮ್ ಕೊಟ್ಟು ನಾನು ಏನಿದೆ ಅದನ್ನ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಇಟ್ ವಿಲ್ ಶೋ ಯು ದ ನಿಲ್. ದೇರ್ ಇಸ್ ನಥಿಂಗ್ ಫರ್ದರ್ ಟು ಡಿಸ್ಪ್ಲೇ ಇನ್ ದ ಪ್ರಿಂಟ್ ಸ್ಟೇಟ್ಮೆಂಟ್. ಎವ್ರಿಥಿಂಗ್ ಇಸ್ ಡಿಸ್ಪ್ಲೇಡ್ ಅಂತ. ನೆಕ್ಸ್ಟ್ ಆ ತರದ್ ಬೇಡ ಅಂದ್ರೆ ನಾವೇನ್ ಮಾಡ್ಬೋದು? ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಆ ತರ ಅದು ನಿಲ್ ಬರುತ್ತೆ. ನಿಲ್ಲಿನ ಆಮೇಲೆ ಹೆಂಗೆ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ಈಗ ಹೇಗೆ ರೀಡ್ ಮಾಡೋದು, ವ್ಯಾಲ್ಯೂನ ಹೇಗೆ ರೀಡ್ ಮಾಡೋದು ಅಂತ ತೋರಿಸ್ತೀನಿ. ಇಫ್ ಯು ವಾಂಟ್ ಟು ರೀಡ್ ದ ವ್ಯಾಲ್ಯೂಸ್, ಸೊ ವ್ಯಾಲ್ಯೂಸ್ ನ ಯಾವ ತರ ರೀಡ್ ಮಾಡಬಹುದು? ಬೈ ಮೇಕಿಂಗ್ ಯೂಸ್ ಆಫ್ ಗೆಟ್ಸ್. ಈಗ ನೋಡಿ, ಸೊ ನೇಮ್ ಇಸ್ ಈಕ್ವಲ್ ಟು ಗೆಟ್ಸ್. ನೇಮ್ ಇಸ್ ಈಕ್ವಲ್ ಟು ಗೆಟ್ಸ್ ಅಂದ್ರೆ ಹಿಯರ್ ಐ ಕ್ಯಾನ್ ಗಿವ್ ದ ಇನ್ಪುಟ್ ಮೈ ನೇಮ್. ಈ ನೇಮ್ ಬಂತು. ನೌ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ದ ವ್ಯಾಲ್ಯೂ. ಈಗ ನೋಡಿ, ವ್ಯಾಲ್ಯೂ ರೀಡ್ ಆದಾಗ ನಿಮಗೆ ಹೆಂಗ್ ಬರುತ್ತೆ ಅಂದ್ರೆ, ಈಗ ವ್ಯಾಲ್ಯೂನ ರೀಡ್ ಮಾಡ್ಕೊಂಡಿದೀನಿ. ನೇಮ್ ಜೊತೆಗೆ ಯು ಕ್ಯಾನ್ ಅಬ್ಸರ್ವ್ ದಟ್ ಸ್ಲಾಶ್ ಅನ್ ವಿಲ್ ಆಲ್ಸೋ ಕಮ್. ಅಬ್ಸರ್ವ್ ಮಾಡಿದೀರಾ? ಈಗ ನಾನು ನೇಮ್ ಇಸ್ ಈಕ್ವಲ್ ಟು ಗೆಟ್ಸ್ ಅಂತ ಕೊಟ್ಟೆ. ಗೆಟ್ಸ್ ಅಂತ ಕೊಟ್ಟಾಗ ಅದು ನಾನು ಏನ್ ನೇಮ್ ಕೊಡ್ತೀನೋ ನೇಮ್ ಜೊತೆಗೆ ಸ್ಲಾಶ್ ಅನ್ ಕೂಡ ಅದು ರೀಡ್ ಮಾಡ್ತಾ ಇದೆ. ಸ್ಲಾಶ್ ಅನ್ ಬಂದೇ ಬರುತ್ತೆ. ಸ್ಲಾಶ್ ಅನ್ ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ಚಾಂಪ್ ಅನ್ನ ಯೂಸ್ ಮಾಡ್ಬೇಕು. ಸೊ ಹೇಗೆ ಗೆಟ್ಸ್ ಜೊತೆನೂ ಯೂಸ್ ಮಾಡ್ಬೋದು, HOMP, ಅಥವಾ ಡಿಸ್ಪ್ಲೇ ಮಾಡ್ತಾನಾದ್ರೂ ಮಾಡ್ಬೋದು. ಎರಡು ಆಪ್ಷನ್ ಬರುತ್ತೆ. ಈಗ ನೋಡಿ, ಈಗ ನನಗೆ ಸ್ಲಾಶ್ ಅನ್ ಬಂದಿಲ್ಲ. ಸ್ಲಾಶ್ ಅನ್ ಯಾಕೆ ಬಂದಿಲ್ಲ ಅಂದ್ರೆ ನಾನು ಗೆಟ್ಸ್ ಜೊತೆನೆ ನಾನೇನ್ ಮಾಡಿದೆ? ಗೆಟ್ಸ್ ಡಾಟ್ ಚಾಂಪ್ ಅಂತ ಕೊಟ್ಬಿಟ್ಟೆ. ಅವಾಗ ಏನಾಗುತ್ತೆ? ಸ್ಲಾಶ್ ಅನ್ನ ಅದು ರಿಮೂವ್ ಮಾಡ್ಕೊಡುತ್ತೆ. ಅಥವಾ ಅದು ಬರ್ಲಿ ಪರವಾಗಿಲ್ಲ, ಬಟ್ ಬಂದ ಮೇಲೆ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ಆ ತರನು ಮಾಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನೇಮ್ ಅರುಣ್ ಅಂತ ಕೊಡ್ತೀನಿ. ಈಗ ಏನ್ ಬರುತ್ತೆ? ನೇಮ್ ಅಲ್ಲಿ ಅರುಣ್ ಸ್ಲಾಶ್ ಅನ್ ಇದೆ. ಈಗ ನಾನು ಏನ್ ಮಾಡ್ಬೋದು? ನೇಮ್ ಇಸ್ ಈಕ್ವಲ್ ಟು ನೇಮ್ ಡಾಟ್ ಚಾಂಪ್. ಈಗ ಏನ್ ಬರುತ್ತೆ? ಇಟ್ ವಿಲ್ ಜಸ್ಟ್ ಶೋ ಯು ದ ನೇಮ್ ಆಸ್ ಓನ್ಲಿ ನೇಮ್ ತೋರಿಸುತ್ತೆ, ಸ್ಲಾಶ್ ಅನ್ನ ತೋರಿಸುತ್ತೆ. ಯು ಕ್ಯಾನ್ ಸಿ ದಟ್ ನೇಮ್ ಅಲ್ಲಿ ಸ್ಲಾಶ್ ಅನ್ ಹೋಯ್ತು. ನೀವು ರೀಡ್ ಮಾಡಿ ಡಿಸ್ಪ್ಲೇ ಮಾಡೋ ಟೈಮಲ್ಲಿ ಸ್ಲಾಶ್ ಅನ್ ತೆಗಿಬಹುದು, ಅಥವಾ ರೀಡ್ ಮಾಡೋ ಟೈಮಲ್ಲೇ ಸ್ಲಾಶ್ ಅನ್ನ ತೆಗಿಬಹುದು. ಹೇಗೆ ಅಂದ್ರೆ ಗೆಟ್ಸ್ ಡಾಟ್ ಚಾಂಪ್ ಯೂಸ್ ಮಾಡಿದ್ರೆ ರೀಡ್ ಮಾಡೋ ಟೈಮಲ್ಲೇ ನೀವೇನ್ ಮಾಡ್ಬೋದು? ಯು ಕ್ಯಾನ್ ರಿಮೂವ್ ದಟ್. ಓಕೆ, and like this you can make a name is equal to gets dot champ. I think time is 10:40. Yeah, the next hour. Okay, next hour ಯಾರ್ದಿದೆ ಅವರಿಗೆ ಡಿಸ್ಟರ್ಬ್ ಆಗೋದು ಬೇಡ. I will stop here and I will share until this. ನಾನು PPT ನ YouTube ಅಲ್ಲಿ ಹಾಕಿರ್ತೀನಿ and ವಿಡಿಯೋನು ಹಾಕಿರ್ತೀನಿ. If you want, go back and look at the classes. Okay. Stop sharing. ಅರ್ಥ ಆಗಿದೆಯಾ ಇಲ್ಲಿವರೆಗೂ? ಏನಾದ್ರೂ ಡೌಟ್ ಇದೆಯಾ? ಎನಿಬಡಿ ಡೌಟ್ ಇದೆಯಾ ಯಾರಿಗಾದ್ರೂ? Okay, I will meet you in the next class.